ಆನೆ ಮುಖದಿ ಶೋಭಿತ ದೇವ ಗಣಪತಿ ಆನೆ ಮುಖದಿ ಶೋಭಿಪ ದೇವ ಗಣಪತಿ ಶೋಭಿಪ ದೇವ ಗಣಪತಿ ಅನುದಿನವೂ ಭಜಿಸುವೆವು ನಿನ್ನಯ ಸ್ತುತಿ ಗಣಪತಿ ನಿನ್ನಯ ಸ್ತುತಿ ಅನುದಿನವೂ ಭಜಿಸುವೆವು ನಿನ್ನಯ ಸ್ತುತಿ ಗಣಪತಿ ನಿನ್ನಯ ಸ್ತುತಿ ಜ್ಞಾನನಿಧಿಯೇ ವಂದಿಸುವೆವು ಬಿಡಿಸ ಜಟಮತಿ ಜ್ಞಾನನಿಧಿಯೇ ವಂದಿಸುವೆವು ಬಿಡಿಸ ಜಟಮತಿ ಗಾನಲೋಲ ಗೌರಿ ಬಾಲ ಗಣಗಳ ಅಧಿಪತಿ ಗಾನಲೋಲ ಗೌರಿ ಬಾಲ ಗಣಗಳ ಅಧಿಪತಿ ಆನೆ ಮುಖದಿ ಗಾನಲೋಲ ಗೌರಿ ಬಾಲ ಗಣಗಳ ಅಧಿಪತಿ ಎಲ್ಲರಿಗೂ ನಮಸ್ಕಾರ. ಬಾದರಾಯಣ ಏಕವ್ಯಕ್ತಿ ತಾಳಮದ್ದಲೆಗೆ ಎಲ್ಲರಿಗೂ ಸ್ವಾಗತ. ಮಹಾಭಾರತದ ರಾಮಾಯಣದ ಬೇರೆ ಬೇರೆ ಪಾತ್ರಗಳನ್ನು ಏಕವ್ಯಕ್ತಿ ತಾಳಮದ್ದಲೆಯಲ್ಲಿ ತರುವ ಪ್ರಯತ್ನ ನಡೆಯುತ್ತಿದ್ದಾಗಲೇ ಯಾರು ನನಗೆ ಈ ಏಕವ್ಯಕ್ತಿ ತಾಳಮದ್ದಲೆಯನ್ನು ಕೈ ಹಿಡಿಸಿದ್ದರೋ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರು ವ್ಯಾಸನನ್ನೂ ಕೂಡ ಪಾತ್ರವಾಗಿ ತರಬೇಕು ಅಂತ ಸೂಚನೆ ಕೊಟ್ಟಾಗ ಹೇಗೆ ತರುವುದು ಅಂತ ದಿಗಿಲಾಗಿದ್ದು ನಿಜ. ಆ ಮಹಾಕವಿಯನ್ನು ವ್ಯಾಸರನ್ನು ಇದಕ್ಕೆ ತರುವುದು ಹೇಗೆ ಅಂತ ಅದಕ್ಕೊಂದು ಸಣ್ಣ ಪ್ರಯತ್ನ ಮಾಡಿ ಮಹಾಭಾರತದ ಮಿತಿಯಲ್ಲಿ ಮಾತ್ರ ವ್ಯಾಸರನ್ನು ತರುವ ಪ್ರಯತ್ನ ಬಾದರಾಯಣ. ಮಹಾಭಾರತವನ್ನು ಬರೆದದ್ದು ಮಹಾಭಾರತ ಮುಗಿದ ಮೇಲೆ. ವ್ಯಾಸಗುಹೆ ಅಂತಲೇ ಈಗ ಪ್ರಸಿದ್ಧವಾಗಿರುವಂತಹ ಬದರಿಯ ಗುಹೆಯಲ್ಲಿ ಕುಳಿತು ವ್ಯಾಸರು ಬರೆದರು ಎನ್ನುವುದು ಪ್ರತೀತಿ. ಹಾಗೆ ಬರೆದಂತಹ ವ್ಯಾಸರು ಬರೆದ ಮೇಲೆ ತಾನು ಯಾಕೆ ಬರದೆ, ಎಂಥ ಕಥೆ ಅಂತ ಅವರೇ ನೋಡಿಕೊಳ್ಳುವ ಸಂದರ್ಭ ಏಕವ್ಯಕ್ತಿ ತಾಳಮದ್ದಲೆ ಬಾದರಾಯಣ. ವ್ಯಾಸನುಲಿದ ಜಯವತಿ ನೀದ ವ್ಯಾಸನಲ್ಲಿ ಬರೆದಿದ್ದೆ ಹೊಸ ವಿನ್ಯಾಸದಲ್ಲಿ ಹೊಸ ವಿನ್ಯಾಸದಲ್ಲಿ ನುಡಿಸುವೆನು ದೇವ ಗಣೇಶ ಹರಸುವುದು ವ್ಯಾಸರು ಬರೆದದ್ದನ್ನು ಮತ್ತೊಮ್ಮೆ ಈ ರೀತಿಯಲ್ಲಿ ತಾಳಮದ್ದಲೆಯ ರೀತಿಯಲ್ಲಿ ಪ್ರಸ್ತುತಪಡಿಸುವ ಅವಕಾಶ ಬಾದರಾಯಣ. ಕಾಲವನು ಕವನಿಸುವ ಹವನಯ ಕಾಯ್ದು ಕಾಲವನು ಕವನಿಸುವ ಹವನಯ ಕಾಯ್ದೆ ನಗೆ ನಾಳೆಗಳ ಆಳುವೆ
ಕಳೆದು ಹೋದ ಕಥೆಯೊಂದನ್ನು ಬರೆದಿಡಬೇಕು ಅಂತ ಅನ್ನಿಸಿತಲ್ಲ ನನಗೆ. ಈ ಕಾಲವನ್ನು ಕವನಿಸಬೇಕು, ಕಾವ್ಯವಾಗಬೇಕು ಎಂಬ ಹಂಬಲ ತೀವ್ರವಾದಾಗ ಬರೆಯುವುದಕ್ಕೆ ತೊಡಗಿದೆ. ಯಾಕೆ ಬೇಕು ಇತಿಹಾಸ? ಒಂದೋ ಲೋಕದ ಜನಕ್ಕೆ ಅನುಕರಿಸುವುದಕ್ಕೆ ಒಂದು ಮಾದರಿಗಳು ಬೇಕು. ಹೆಚ್ಚಿನ ಜನ ತಾವಾಗಿಯೇ ಹುಡುಕಿ ಬದುಕಲಾರರು. ಅವರಿಗೆ ಈಗಾಗಲೇ ಬದುಕಿದ ದೊಡ್ಡದು ಇದು ಅಂತ ತೋರಿಸುವುದಕ್ಕೊಂದು ಕಥೆ ಬೇಕಾಗುತ್ತದೆ. ಇಂಥವರು ಬದುಕಿದರು ಅಂತ ಹೇಳಬೇಕಾಗುತ್ತದೆ. ಇನ್ನು ಕೆಲವರಿಗೆ ನಾವು ಹೊಸದಾಗಿ ಬದುಕಬೇಕು ಅಂತ ಅನ್ನಿಸ್ತದೆ. ಇತಿಹಾಸವನ್ನು ನಿರ್ಮಿಸಬೇಕು ಅಂತ ಬಯಸುತ್ತಾರೆ. ಅವರಿಗೆ ಹಿಂದೆ ಆದದ್ದೇನು ಅಂತ ಬೇಕು. ಯಾಕೆಂದರೆ ಹಾಗಲ್ಲದ ಇನ್ನೊಂದನ್ನು ನಿರ್ಮಿಸುವುದಕ್ಕೆ ಈಗಾಗಲೇ ಆದದ್ದರ ಪರಿಚಯ ಬೇಕಾಗುತ್ತದೆ. ಹಾಗೆ ನೋಡಿದರೆ ಮನುಕುಲದ ಬದುಕು ಏನು? ಇತಿಹಾಸವನ್ನು ಬರೆಯಬೇಕೆಂದರೆ ಮನುಷ್ಯರದ್ದನ್ನೇ ಯಾಕೆ ಬರೆಯಬೇಕು? ಯಾವ ಕಾಲದಲ್ಲಿಯೂ ಕಾಡಿನಲ್ಲಿ ಪ್ರಾಣಿಗಳು ಸುರಕ್ಷಿತವಾಗಿದ್ದವು ಅಂತ ಹೇಳಿದರೆ ಸರ್ವಕಾಲಕ್ಕೂ ಒಪ್ಪುವ ಮಾತು. ಏನು ವ್ಯತ್ಯಾಸ? ಕೃತಯುಗವೇನು, ತ್ರೇತ ಏನು, ದ್ವಾಪರ ಏನು? ಎಲ್ಲ ಯುಗದಲ್ಲಿಯೂ ಪ್ರಾಣಿಗಳ ಮನೋಧರ್ಮ ಹಾಗೆಯೇ ಇದೆ. ಅದಲ್ಲದೇ ಬದುಕಿದ ಮನುಷ್ಯ ಜೀವ ಯಾಕಾಗಿ ಬದುಕಿತು, ಹೇಗೆ ಬದುಕಿತು ಅಂತ ಹೇಳುವಾಗ ಇತಿಹಾಸ ಬೇಕು. ಅದು ಕಾವ್ಯವಾಗಬೇಕು ಎನ್ನುವಾಗ ಅದು ಯಾವ ಮೌಲ್ಯವನ್ನು ಪ್ರತಿಪಾದಿಸಿತು ಎನ್ನುವುದನ್ನು ಹೇಳಬೇಕು. ಮೌಲ್ಯವನ್ನು ಯಾಕೆ ಹೇಳಬೇಕು? ಕಾಲವನ್ನು ಪ್ರತಿನಿಧಿಸುವುದು ಮೌಲ್ಯ. ಕಾಲ ಕೆಟ್ಟಿದೆ ಎಂದರೆ ಏನರ್ಥ? ಮೌಲ್ಯ ಕೆಟ್ಟಿದೆ ಅಂತರ್ಥ. ಈ ಕಾಲದಲ್ಲಿ ಈ ಮೌಲ್ಯಗಳನ್ನು ಬದುಕಿದರು. ಹಾಗಿಲ್ಲದಿದ್ದರೆ ವಾಲ್ಮೀಕಿ ರಾಮಾಯಣವನ್ನು ಬರೆಯುವಾಗ ಅವನಿಗಿಂತ ಕೋಟಿ ವರ್ಷ ಮೊದಲೇ ಬದುಕಿದ ರಾವಣನನ್ನೇ ವರ್ಣಿಸಿ ಬಿಡಬಹುದಿತ್ತಲ್ಲ. ರಾಮ ಯಾಕೆ ಬೇಕಾಯಿತು? ಯಾಕೆಂದರೆ ಸಂಘರ್ಷ, ಮೌಲ್ಯದ ಸಂಘರ್ಷ ಬಂದಿದ್ದು ರಾಮನಿಂದ. ಆದದ್ದರಿಂದ ಅದು ರಾಮಾಯಣ ಅನ್ನುವುದಾಯಿತು. ಹೌದು, ಮನುಷ್ಯರಿಗೂ ಪ್ರಾಣಿಗಳು ಸಮಾನವಾದ ಸಂಗತಿಗಳು. ಆಹಾರ, ನಿದ್ರ, ಭಯ, ಮೈಥುನಗಳೇ ಹೌದು. ಆದರೆ ವ್ಯತ್ಯಾಸ ಎಲ್ಲಿ? ಅದು ಹೇಗೆ? ಆಹಾರ ಎನ್ನುವುದು ಹಸಿವೆಯಿಂದ ಕಾಡುವ ಸಂಗತಿ. ಆ ಆಹಾರದ ರುಚಿಯಲ್ಲಿ, ಶುಚಿಯಲ್ಲಿ ಮನುಷ್ಯತ್ವ ಇದೆ. ನಿದ್ರೆ ಎಲ್ಲರನ್ನೂ ಕಾಡುತ್ತದೆ. ಆದರೆ ನಿದ್ರೆಗೆ ಕನಸನ್ನು ಜೋಡಿಸಿದಾಗ ಆಗ ನಿದ್ರೆಯ ಮೌಲ್ಯ ಹೆಚ್ಚಾಗುತ್ತದೆ. ಶಾಂತಿಯನ್ನು ಜೋಡಿಸಬಹುದಾದರೆ ನಿದ್ರೆ ಯೋಗ ನಿದ್ರೆಯಾದೀತು. ಭಯ ಮನೆಯನ್ನು ಕಟ್ಟಿಸುತ್ತದೆ. ಅದಕ್ಕೊಂದು ಸೌಂದರ್ಯ ಪ್ರಜ್ಞೆ ಎನ್ನುವುದು ಒದಗಿದಾಗ ಭಯಕ್ಕೂ ಒಂದು ಮೌಲ್ಯ ಒದಗುತ್ತದೆ. ಮೈಥುನಕ್ಕೆ ಸಂಸಾರವನ್ನು ಜೋಡಿಸಬೇಕು, ಸಂತಾನವನ್ನು ಜೋಡಿಸಬೇಕು. ಆಗದರ ಸಾರ್ಥಕತೆ ಬರುತ್ತದೆ. ಹಸಿವೆಯನ್ನು ಪರೀಕ್ಷಿಸುವುದಕ್ಕೆ ಉಪವಾಸವೆನ್ನುವ ಒಂದು ವ್ರತ ಬೇಕಾಗುತ್ತದೆ. ಅದು ಪ್ರಮಾಣವಾಗುತ್ತದೆ ಹಸಿವೆಯೇನು, ಹೇಗೆ ಎನ್ನುವುದಕ್ಕೆ. ಹಾಗೆ ನಿದ್ರೆಗೆ ಏನನ್ನು ಜೋಡಿಸಬೇಕು? ನಿಶ್ಚಿಂತೆಯನ್ನು ಹೇಳಬಹುದೇ? ಉತ್ತಮವಾದ ಕನಸು ಅದಕ್ಕಾಗಬಹುದೇ? ಪ್ರಮಾಣ ಎಲ್ಲಿ? ಅದನ್ನು ಪರೀಕ್ಷಿಸುವುದಕ್ಕೆ ಜಾಗರ ಬೇಕಾಗುತ್ತದೆ. ಹಾಗೆಯೇ ಭಯವನ್ನು ಪರೀಕ್ಷಿಸುವುದಕ್ಕೆ ಪ್ರಮಾಣವಾಗುವುದು ನಿರ್ಭಯ ಎನ್ನುವ ಮಾತು. ನಿರ್ಭಯ ಯಾವುದಕ್ಕೆ? ಹುಟ್ಟಿದ ಜೀವಿಗೆ ಭಯ ಸಾವಿನದ್ದು ಮಾತ್ರ. ಆ ಸಾವನ್ನೂ ನಾನು ಜಯಿಸಬಲ್ಲೆ ಅಂದರೆ ಎದುರಿಸಬಲ್ಲೆ ಅಂತ. ಮೃತ್ಯುಂಜಯ ಅಂದರೇನು? ಮೃತ್ಯುವನ್ನು ಜಯಿಸಿದ ಬರುವ ಸಾವು ಬರಲಿ, ನಾನು ನೇರವಾಗಿ ಬದುಕುತ್ತೇನೆ ಎನ್ನುವ ಧೈರ್ಯವನ್ನು ಪಡೆದಾಗ ಅದು ಸಾವಿಗೆ ಪ್ರಮಾಣ. ಭಯವನ್ನು ಅದು ನೇರವಾಗಿ ನಿಲ್ಲಿಸುತ್ತದೆ. ಮೈಥುನಕ್ಕೆ ಸಂಯಮವೇ ಪ್ರಮಾಣ. ಇದಾದೀತು, ಇದಾಗದು ಅಂತ ಅದರ ಫಲದಲ್ಲಿ ಇಂಥವನದ್ದೇ ಅಂತ ಹೇಳಬಹುದಾದಂಥ ನಿರ್ಣಾಯಕವಾದ ಸಂಗತಿಯನ್ನು ಇಡಬಲ್ಲ ಸಂಸಾರ ಪದ್ಧತಿ ಅದು ಬದುಕನ್ನು ಹುಟ್ಟಿಸುತ್ತದೆ. ನನಗೆ ಅಪ್ಪನಾರು ಅಮ್ಮನಾರು ಎನ್ನುವುದು ಗೊತ್ತಿಲ್ಲದೆ ಬದುಕುತ್ತೇನೆ ಅಂತ ಹೇಳಿದರೆ ಪರಂಪರೆಯಲ್ಲಿ ಹಾಗಲ್ಲವೇ? ಇಡೀ ರಘುವಂಶವನ್ನು ಹೇಳುವಾಗ ವಾಲ್ಮೀಕಿಗೆ ಯಾರ್ಯಾರು ಎಂಥ ಸಾಹಸವನ್ನು ಮಾಡಿದ್ದಾರೆ, ಸತ್ಯಕ್ಕೆ ಯಾರು, ತಪಸ್ಸಿಗೆ ಯಾರು, ಸೇವೆಗೆ ಯಾರು, ದಾನಕ್ಕೆ ಯಾರು ಅಂತ ಹೇಳ್ತಾ ಬರುವಾಗ
ನನಗೆ ಇಂಥದೊಂದು ಪರಂಪರೆ ಎನ್ನುವಾಗ ಕಥೆ ಬೇಕಾಗುತ್ತದೆ. ಹಾಗಾಗಿ ಕಥೆಯನ್ನು ಪ್ರಾರಂಭಿಸುವಾಗ ಹುಟ್ಟು ಎಲ್ಲಿ ಎನ್ನುವುದೇ ಮುಖ್ಯವಾಗುತ್ತದಲ್ಲ. ಎಷ್ಟು ಚೋದ್ಯ ಇದು! ಹುಟ್ಟು ನೋಡಲೇನು ಚೋದ್ಯವು, ಹುಟ್ಟ ನೋಡಲ್ ಏನು ಚೋದ್ಯವು, ಬದುಕಿಸಲದ ಪಟ್ಟ ಪಾಡ ಎಷ್ಟು ಕಷ್ಟವು, ಬದುಕಿಸಲಾಗ ಪಟ್ಟ ಪಾಡ ಎಷ್ಟು ಕಷ್ಟವು. ಉಟ್ಟವಸನವು ಜಾರಿದಲ್ಲಿ ಥಟ್ಟನೆ ಕೈ ಮೀರಿದಲ್ಲಿ, ಉಟ್ಟವಸನವು ಜಾರಿದಲ್ಲಿ ಥಟ್ಟನೆ ಕೈ ಮೀರಿದಲ್ಲಿ, ತೊಟ್ಟಿಲೊಳ್ತಾಯ್ ನೂಕಿದಲ್ಲಿ ಸೃಷ್ಟಿ ಭಾವ ಮೊಳಗಿದಲ್ಲ, ತೊಟ್ಟಿಲೊಳ್ತಾಯ್ ನೂಕಿದಲ್ಲಿ ಸೃಷ್ಟಿ ಭಾವ ಮೊಳಗಿದಲ್ಲ. ಹುಟ್ಟು ನೋಡ ಹುಟ್ಟು ನೋಡ ಹುಟ್ಟು ನೋಡಲೇನು ಚೋದ್ಯ, ಯಾವ ವ್ಯಕ್ತಿಯ ಕುರಿತು ಆರಂಭಿಸುವಾಗಲೂ ಎಲ್ಲಿ ಹುಟ್ಟಿದ ಎನ್ನುವ ಮಾತು ಮೊದಲಾಗುತ್ತದೆ. ಆ ಹುಟ್ಟಿಗಿರುವುದು ಅವನ ಸಂಕಲ್ಪವಲ್ಲ, ಹುಟ್ಟಿಸಿದವರ ಸಂಕಲ್ಪ. ಹಾಗಾಗಿ ಇತಿಹಾಸವನ್ನು ಬರೆಯುವಾಗ ಬಹಿರಂಗವನ್ನು ಮಾತ್ರ ಬರೆದರೆ ಇವನ ಅಪ್ಪ ಅಮ್ಮ ಇಂಥವರು, ಇವನು ಈ ದಿನ ಹುಟ್ಟಿದ, ಹೀಗೆ ಬದುಕಿದ, ಇಂತಹ ದಿನ ಸತ್ತ ಅಂತ ಬರೆದರೆ ಬಹಿರಂಗವಾದೀತು. ಅಂತರಂಗವನ್ನು ಕಟ್ಟದೆ ಕಾವ್ಯವಾಗುವುದಿಲ್ಲ. ಇತಿಹಾಸವು ಕಾವ್ಯವಾಗುವಾಗ ಬಹಿರಂಗವನ್ನು ವರ್ಣಿಸುತ್ತಲೇ ವ್ಯಕ್ತಿಗಳ ಅಂತರಂಗವನ್ನು ಮುಂದಿಡುತ್ತಾ ಹೋಗಬೇಕು. ಈ ಬದುಕು ಹುಟ್ಟಿತು ಅಂತಂದರೆ ಅದೆಂತಹ ಆಶ್ಚರ್ಯಕರವಾದ, ಎಷ್ಟು ವಿಸ್ಮಯ ಅದು! ಒಂದೊಂದು ಹುಟ್ಟು ಎಂಥದ್ದು! ನನ್ನ ಕಥೆಯಲ್ಲಿ ಬರುವವರು ಹೇಗೆಲ್ಲ ಹುಟ್ಟಿದರು ಅಂತ ನೋಡಿದರೆ ಎಂತಹ ವಿಸ್ಮಯ, ಎಂತಹ ಸಂಕಲ್ಪ ಎನ್ನುವುದು ವಿಚಿತ್ರವಾಗಿ ನನ್ನನ್ನು ಕಾಡುತ್ತದೆ. ಏಕಪಾಲಕರ ಪಡೆಯೇ ನನ್ನ ಕಥೆಯಲ್ಲಿದೆ. ಅಂದುಕೊಳ್ಳುತ್ತೇವೆ ಹೆಣ್ಣು ಗಂಡುಗಳು ಸೇರಿ ಹುಟ್ಟು ನಿರ್ಮಾಣವಾಗಬೇಕು ಎಂದು. ಹಾಗೇನೂ ಇಲ್ಲ. ಉಟ್ಟ ವಸನವು ಜಾರಿದಲ್ಲಿ, ಯಾವಾಗ ಮಹಾಭಿಷನ ಕಣ್ಣು ಗಂಗೆಯ ಮೇಲೆ ಬಿತ್ತು ಬ್ರಹ್ಮನ ಸಭೆಯಲ್ಲಿ. ಗಂಗೆ ಉಟ್ಟ ಸೆರಗು ಜಾರಿತಂತೆ, ಶಾಪ ಬಂತು ಹೋಗಿ ಹುಟ್ಟಿಕೊಳ್ಳಿ ಭೂಮಿಯಲ್ಲಿ ಎಂದು. ಹಾಗೆ ಹುಟ್ಟಿದವರು ಕಥೆಯನ್ನು ಬೆಳೆಸಿದರು. ಅಷ್ಟೇ ಅಲ್ಲ, ಭರದ್ವಾಜರು ಮಹಾಮುನಿಗಳು ಗಂಗೆಯ ತಡಿಯಲ್ಲಿ ಆಶ್ರಮವನ್ನು ಮಾಡಿಕೊಂಡು ನಿತ್ಯವೂ ಗಂಗಾ ಸ್ನಾನವನ್ನು ಮಾಡಿ ಸೂರ್ಯ ಭಗವಾನನಿಗೆ ಅರ್ಘ್ಯವನ್ನು ಅರ್ಪಿಸುತ್ತಾ ಆ ಚಿರಂತನ ತಪದಲ್ಲಿ ತೊಡಗಿಕೊಂಡವರಿಗೆ ಒಂದು ದಿನ ಇನ್ನೇನು ಮೇಲೆದ್ದು ಬರಬೇಕು ಗಂಗೆಯ ಸ್ನಾನವನ್ನು ಮಾಡಿ ಎನ್ನುವಾಗ, ಆಗ ತಾನೇ ಗಂಗೆಯಲ್ಲಿ ಮಿಂದು ಮೇಲೆದ್ದು ಬಂದಂತಹ ಅಪ್ಸರೆ ಘೃತಾಚಿಯ ಸೆರಗನ್ನು ಸಮೀರ ಕಸಿದು ಬಿಟ್ಟ. ಕಂಡರಂತೆ ಅವರು. ಕಂಡವರಿಗೆ ರಸೋತ್ಕರ್ಷವಾಯಿತು. ಋಷಿಗಳು ಕೇವಲ ಕಠಿಣ ಮನಸ್ಸಿನವರಲ್ಲ, ಅವರಿಗೆ ಕಾವ್ಯವೂ ಗೊತ್ತು. ಹಾಗಾಗಿ ಅಂಥದ್ದೊಂದು ರಸೋತ್ಕರ್ಷ ಅವರ ಮನಸ್ಸಿನಲ್ಲಿ ಹುಟ್ಟಿದಾಗ ಅವರಿಗೆ ಮಗ ಹುಟ್ಟಿದ. ಅವರ ಕಲ್ಪನೆಯನ್ನೂ ಮೀರಿ ಹಾಗಾಯಿತು. ತಟ್ಟನೆ ಕೈಜಾರಿದಲ್ಲಿ ಉಪರಿಚರ ವಸು ಮನೆಯಲ್ಲಿರಬೇಕು, ಹೆಂಡತಿಯೊಡನೆ ರಮಿಸಬೇಕು ಎಂಬ ಸಂದರ್ಭದಲ್ಲಿ ಕರೆ ಬಂತು, ಅರಣ್ಯದಲ್ಲಿ ಕಷ್ಟವಾಗಿದೆ ಎಂದು. ಅವನು ಬೇಟೆಗೆ ಹೊರಟ.
ಬೇಟೆಯನ್ನು ಮುಗಿಸಿ ನಿಂತ ಕ್ಷಣದಲ್ಲಿ ಕಾಡಿನ ಸೌಂದರ್ಯವನ್ನು ಕಂಡು ಮನಸ್ಸು ಕರಗಿತು. ವಸಂತಕ್ಕೆ ಬಿರಿದ ಹೂವುಗಳು, ಮೂಡಿದಂತಹ ಮೊಗ್ಗುಗಳು, ಅರಳಿದಂತಹ ಪುಷ್ಪಗಳು, ಅದನ್ನು ನೋಡುತ್ತಾ ನೋಡುತ್ತಾ ಆಹಾ ಸೌಂದರ್ಯವೇ ಎಂದುಕೊಂಡಾಗ ಮನೆಯಲ್ಲಿ ಸಂಕಲ್ಪ ಮಾಡಿದ್ದು ಮನದಲ್ಲುದಿಸಿ ಅರಣ್ಯದಲ್ಲಿ ಅವನಿಗೆ ಶಕ್ತಿಪಾತವಾಯಿತು. ಇದು ನಷ್ಟವಾಗಬಾರದೆಂದು ಹಕ್ಕಿಯನ್ನು ಕರೆದು ಇದನ್ನು ನನ್ನ ಹೆಂಡತಿಯವರೆಗೂ ಒಯ್ಯಬೇಕು ಅಂತ ಎಲೆಯಲ್ಲಿ ಹಾಕಿ ಪತ್ರದಲ್ಲಿಟ್ಟು ಕೊಟ್ಟನಂತೆ. ಹಾರುವ ಹಕ್ಕಿಯ ಬಾಯಿಂದ ಜಾರಿದ್ದು ನೀರಿಗೆ ಬಿತ್ತು. ಅಲ್ಲಿ ಮೀನ ರೂಪದಲ್ಲಿದ್ದದ್ದು ಆ ಶುಕ್ಲವನ್ನು ಹೀರಿ ತನ್ನೊಡಲಲ್ಲಿ ಜನ್ಮವನ್ನು ಕೊಡುವುದಕ್ಕೆ ಬೇಕಾಗಿ ಸಿದ್ಧವಾಗಿ ಬಿಟ್ಟಿತು. ತಟ್ಟನೆ ಕೈಜಾರಿದಲ್ಲಿ ಇಂಥದ್ದಾದದ್ದುಂಟು. ಅಷ್ಟೇಕೆ, ಕುಂತಿದೇವಿ ಬಾಲ್ಯದಲ್ಲಿ ಹುಡುಗಾಟಿಕೆಯಲ್ಲಿ ಆಟಕ್ಕೆ ಮಗು ಬೇಕಲ್ಲ, ಹೇಗಿದ್ದರೂ ದುರ್ವಾಸರ ಮಂತ್ರ ನನ್ನ ಬಳಿ ಇದೆ, ಈ ಮಂತ್ರದಿಂದ ಸಂತಾನವನ್ನು ಪಡೆಯಬಹುದಲ್ಲ, ಕೇಳಿದರೆ ಕೈಗೆ ಕೊಟ್ಟು ಬಿಡುತ್ತಾನೆ ಅಂತ ಬಾನಿಗೆ ಬಂದ ಭಾಸ್ಕರನನ್ನು ಕಂಡು ಅಗೋ ನನಗೆ ಮಗು ಬೇಕು ಅಂತ ಮಂತ್ರವನ್ನು ಹೇಳಿದಳಂತೆ. ಉರಿಯುವ ಸೂರ್ಯ ಧರೆಗಿಳಿದು ಬಂದು ಕೇಳಿದನಂತೆ, ಮಗು ನಾನು ನಿನಗೆ ಮಗುವನ್ನು ಕೊಡ್ತೇನೆ, ಹಾಗಿದ್ದರೆ ಕೊಟ್ಟು ಬಿಡು ಅಂತ ಕೈ ಚಾಚಿದರೆ ಕೈಗಲ್ಲ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟಬೇಕಲ್ಲವೇ ಮಗು ಅಂತ ಹೇಳಿದಾಗ ಗಾಬರಿಯಾದಳು. ತಾಯಿಯಾಗುತ್ತೇನೆ ಎನ್ನುವ ಕಲ್ಪನೆ ಇಲ್ಲದೆ ಮಗುವನ್ನು ಬಯಸಿದವಳು ಪಡೆದಳು ಮಗುವನ್ನು. ಇಟ್ಟುಕೊಳ್ಳುವುದಕ್ಕಾಗದೆ ತೊಟ್ಟಿಲಲ್ಲಿಟ್ಟು ಗಂಗೆಗೆ ಕೈಮುಗಿದು ಕಣ್ಣೀರಿಟ್ಟು ಅಲ್ಲಿ ನೂಕಿದಳು. ತಾಯಿ ನೂಕಿದ ತೊಟ್ಟಿಲು ಮನೆಯಲ್ಲಲ್ಲ, ಹೊಳೆಯಲ್ಲಿ. ಕುಂತಿ ಗಂಗೆಯಲ್ಲಿ ಬಿಟ್ಟ ತೊಟ್ಟಿಲು ಹಸ್ತಿನಾವತಿಯನ್ನು ಸೇರಿತು. ಯಾರ ಸಂಕಲ್ಪವಿಲ್ಲದೆ, ಯಾರ ನಿರೀಕ್ಷೆ ಇಲ್ಲದೆ ಅನಿರೀಕ್ಷಿತವಾಗಿ ಹುಟ್ಟಿದರೂ ಕೂಡ ಬೆಳೆದು ನಿಲ್ಲುತ್ತವೆ ಹುಟ್ಟುಗಳು. ಶರಧ್ವಾನನೆನ್ನುವಂತಹ ಋಷಿ ಬ್ರಾಹ್ಮಣ ಬಿಲ್ಲು ಬಾಣಗಳನ್ನು ಹರಡಿಕೊಂಡು ಕಾನನದಲ್ಲಿ ಕುಳಿತಿದ್ದಾಗಲೇ ಅವನ ಶಕ್ತಿಪಾತವಾಯಿತು. ಕಲ್ಪನೆ ಇಲ್ಲದೆ ಎದ್ದು ಹೋದ. ಆದರೆ ಶಂತನು ಮಹಾರಾಜ ಬೇಟೆಗೆ ಹೋದವನಿಗೆ ಬಾಣಗಳ ಮೇಲೆ ಕುಣಿಯುತ್ತಿದ್ದಂತಹ ಶಿಶುಗಳನ್ನು ನೋಡಿ ತಂದು ಸಾಕಿದ. ಕೃಪಿಯರಾದರು ಯಾಕೆ? ಅರಮನೆಯ ಕೃಪೆಯಿಂದ ಅವರು ಬೆಳೆದರಲ್ಲ ಅಂತ. ಈ ಹುಟ್ಟು ಎಷ್ಟು ಚೋದ್ಯ! ಅವರು ಬೆಳೆಯುತ್ತಾ ಬೆಳೆಯುತ್ತಾ ಬದುಕಿನಲ್ಲಿ ಮಾಡುವ ಚೋದ್ಯ ಎಂಥದ್ದು! ಬೇಡವೆಂದರೂ ಹುಟ್ಟಿಕೊಳ್ಳುತ್ತವೆ ಅನೇಕರಲ್ಲಿ. ಆದರೆ ಅರಮನೆಯಲ್ಲಿ ಬಯಸಿ ಬಯಸಿ ಪಡೆದುವಾಗಲೂ ಕೂಡ ಒಂದು ಮಗು ಹುಟ್ಟಲಾರದೆ ಕನಿಕರ ಪಡುತ್ತಾರಲ್ಲ. ಹಂಬಲಿಸಿ ಬೆಂಬಲಿಸಿ ಯಾವೆಲ್ಲ ವ್ರತಕ್ಕೆ ಕೈ ನೀಡುತ್ತಾರಲ್ಲ. ಏನು ಮಾಡೋಣ? ಶಂತನುವಿಗೆ ಹುಟ್ಟಿದ ಮಕ್ಕಳು ಬದುಕುತ್ತಾರೆ, ಯಾಕೆಂದ್ರೆ ಅವ ಯಾರನ್ನು ಮುಟ್ಟಿದರೂ ಅವರು ನಿರೋಗಿಗಳಾಗುತ್ತಾರೆ ಎನ್ನುವ ಮಾತಿದ್ದರೂ ಅವನ ಮಕ್ಕಳೇ ಬದುಕಲಿಲ್ಲ. ಆ ಸಂದರ್ಭದಲ್ಲಿ ನನ್ನ ತಾಯಿ ಕುರುಧರೆಯ ಅರಮನೆಗೆ ಸೇರಿದವಳು ನನ್ನನ್ನು ನೆನೆದಳು. ಮಗನೇ ಎಂದು ಕರೆದಾಗ ಮತ್ತೆ ನೋಡದ ತಾಯಿಯನ್ನು ಹತ್ತಿರ ಹೋಗಿ ನಿಂತು ಕೈಮುಗಿದು ನಿಂತರೆ, ಮಗನೇ ನಮ್ಮ ಕುಲದಲ್ಲೊಂದು ಸಂತಾನ ಬೇಡವೇ ಅಂತ ಅವಳ ಮಾತು ಎಂಥದ್ದು! ಸಾಧಿಪುದಲೆ ಸಂತಾನ ಬನೆಲೆ ಕಂದ ಅಮ್ಮ, ಸಾಧಿಪುದನ್ನ ಸಂತಾನವ ಎಲೆ ಕಂದ ಆದರಿದೆಲ್ಲ ಮಾದ ಕಂದ ನೀ ಆದರಿದೆನ್ನ ಮಾದ. ಏನಮ್ಮ ಅದು? ಭೇದವಿಲ್ಲದೆ ನಿಯೋಗ ಮಾರ್ಗದುಳೀಗ, ಭೇದವಿಲ್ಲದೆ ನಿಯೋಗ ಮಾರ್ಗದುಳೀಗ ವಾದಿಸದಪ್ಪ ನೀನು ಈಗ ವಾದಿಸ ಒಪ್ಪ ನೀನು.
ಹಸ್ತಿನಾವತಿಯ ಅರಮನೆಯಲ್ಲಿ ತಾಯಿ ಸತ್ಯವತಿಯ ಎದುರು ನಿಂತು, ಅಮ್ಮ, ನಾನು ಬಂದಿದ್ದೇನೆ, ಏನಾಗಬೇಕು ಅಂತ ಕೇಳಿದರೆ, ಮಗು, ನನ್ನ ಮಕ್ಕಳು ಸಂತಾನವಿಲ್ಲದೆ ಸತ್ತರು, ಸೊಸೆಯೆಂದರು ವಿಧವೆಯರಾಗಿ ಬದುಕುತ್ತಿದ್ದಾರೆ. ಆದರೆ ಬದುಕು ಮುಂದುವರಿಯಬೇಕು, ಲೋಕಕ್ಕೆ ಅರಮನೆಯಿಂದ ಭರವಸೆ ಬೇಕು ಅಂತಾದರೆ ಅರಮನೆಯಲ್ಲಿ ಸಂತಾನ ಬೇಕಲ್ಲ. ಭೀಷ್ಮನನ್ನು ಕೇಳಿದೆ, ಅವನು ತನ್ನ ಪ್ರತಿಜ್ಞೆಗೆ ಬದ್ಧನಾದವನು. ನಿನ್ನಿಂದ ನಿಯೋಗ ಮಾರ್ಗದಲ್ಲಿ ಶಾಸ್ತ್ರಸಮ್ಮತವಾಗಿ ಮಗು, ನನಗೆ ಮೊಮ್ಮಕ್ಕಳು ಬೇಕು. ನೀನು ನನ್ನಲ್ಲಿ ವಾದಿಸುವಂತಿಲ್ಲ, ಇದು ಅಮ್ಮನ ಆಜ್ಞೆ. ಆದದ್ದರಿಂದ ಅರಮನೆಗೆ ಸಂತಾನವನ್ನು ಕರುಣಿಸು, ನನ್ನ ಸೊಸೆಯೆಂದರು ಸಿದ್ಧವಾಗಿದ್ದಾರೆ ಅಂತ ಹೇಳಿದಳು. ಆದೀತಮ್ಮ, ನಿಯೋಗದ ಶಾಸ್ತ್ರದಂತೆ ನಾನಿರ್ತೇನೆ, ಕಳುಹಿಸಬೇಕಾದವಳು ನೀನು ಅಂತ ಹೇಳಿದೆ. ನನಗೆ ಸಂಕಲ್ಪ ಇಲ್ಲ, ನಿರೀಕ್ಷೆಯೂ ಇಲ್ಲ, ನನ್ನ ಮನಸ್ಸು ಅದಕ್ಕೆ ಅನುರಕ್ತವಾದದ್ದಲ್ಲ. ಹಾಗಾಗಿ ಶಾಸ್ತ್ರದಂತೆ ಮೈತುಂಬ ತುಪ್ಪವನ್ನು ಬಳಿದುಕೊಂಡು ಅಂತಃಪುರದ ಪಕ್ಕದ ಕೋಣೆಯಲ್ಲಿ ಕುಳಿತುಕೊಂಡಿದ್ದೆ. ಕಳುಹಿಸಿದರಲ್ಲ ಅಂಬಿಕೆಯನ್ನು. ಹೇಗೆ ಬಂದಳವಳು? ಅರಮನೆಯ ಹೆಣ್ಣು ಮಗಳು, ರಾಣಿಯಾಗಿ ಮೆರೆದವಳು ಯಾವ ನಿರೀಕ್ಷೆಯಲ್ಲಿ ಬಂದಿರಬಹುದು? ಬಂದು ನೋಡುತ್ತಾಳೆ ಈ ಕಪ್ಪು ಬಣ್ಣದವ. ಅದನ್ನು ನೋಡಿದಾಗ ಅವಳಿಗನ್ನಿಸಿದ್ದೆಂಥದ್ದು? ಅಪ್ಪಲಾಗದ ತುಪ್ಪ, ಅಪ್ಪಲಾಗದ ತುಪ್ಪ, ಒಪ್ಪಲಾಗದ ರೂಪ, ಒಪ್ಪಲಾಗದು ಮನಗೆ ತೃಪ್ತಿ ಇಲ್ಲ, ರೂಪವು ಒಪ್ಪಲಾಗದು ಮನಗೆ ತೃಪ್ತಿ ಇಲ್ಲ. ಕರೆಯಂತೆ ಬಳಸಬಹುದೇನದನು, ಉಪ್ಪ ಸಕ್ಕರೆಯಂತೆ ಬಳಸಬಹುದೇನದನು, ತಪ್ಪದಿದ್ದುವುದಾಯ್ತು ಮುಂದಕ್ಕೆಲ್ಲ, ತಪ್ಪದಿದ್ದುವುದಾಯ್ತು, ತಪ್ಪದಿದ್ದುವುದಾಯ್ತು ಮುಂದಕ್ಕೆಲ್ಲ. ಮಂಚದ ಮೇಲೆ ತುಪ್ಪ ಬಳಿದುಕೊಂಡು ಕಪ್ಪು ಬಣ್ಣದ ನಾನು ಕುಳಿತಿದ್ದೆ ಕೆಂಜಡೆ. ನೋಡುವುದಕ್ಕೆ ಎಂಥ ರೂಪ ಅದು! ಸಮಾಗಮದ ನಿರೀಕ್ಷೆಯಲ್ಲಿ ಬಂದವರಲ್ಲಿ ಎಂತಹ ರೂಪದ ನಿರೀಕ್ಷೆ ಇತ್ತೋ ಯಾರಿಗೆ ಗೊತ್ತು? ಕಂಡು ಕೇಳಿದವರಲ್ಲ ನನ್ನ ಕುರಿತು, ನಮ್ಮತ್ತೆಗೊಂದು ಕಾನೀನ ಪುತ್ರನಿರಬಹುದು ಎಂಬ ನಿರೀಕ್ಷೆ ಅವರಿಗಿಲ್ಲ. ಏನು ಹೇಳಿ ಕಳುಹಿಸಿದ್ದಳೋ? ಬಂದವಳು ಮಂಚದ ಮೇಲೆ ಕುಳಿತಂತಹ ನನ್ನನ್ನು ಕಂಡು ಬೆಚ್ಚಿದಳು. ಅಯ್ಯೋ, ಈ ತುಪ್ಪವನ್ನು ಬಳಿದುಕೊಂಡವನನ್ನು ಅಪ್ಪುವುದು ಹೇಗೆ? ಈ ರೂಪವನ್ನು ಒಪ್ಪುವುದು ಹೇಗೆ? ಹೈ, ಎಷ್ಟು ಅಸಹ್ಯವಾಯಿತು ಅವಳ ಮುಖದಲ್ಲಿ. ಛೆ, ಅದಾಗಲಿಲ್ಲ. ಅರಮನೆಯಲ್ಲಿ ಬೆಳೆದವರಿಗೆ ಭಗವಂತನಿಗೊಂದು ವಿಕಾರ ರೂಪವಿರಬಹುದು, ವಿರೂಪಾಕ್ಷನಿರಬಹುದು ಅಂತ ನಿರೀಕ್ಷೆ ಮಾಡುವುದಕ್ಕೂ ಆಗುವುದಿಲ್ಲ. ಅರಮನೆಯ ದೇವರ ಪೂಜೆಗೂ ಕೂಡ 1000 ಹೂವುಗಳ ಅಂದ, ಅದೆಷ್ಟು ಚಂದ! ಎಲ್ಲವೂ ಹಾಗೆ ಆಭರಣವಿದೆ, ಅಲಂಕಾರವಿದೆ ಎಂದೇ ಭಾವಿಸಿದ ಮನಸ್ಸದು. ಆ ಮನಸ್ಸಿಗೆ ನನ್ನನ್ನು ಒಪ್ಪುವುದು ಸಾಧ್ಯವಾಗಿರಲಿಲ್ಲ. ಆದರೆ ಅತ್ತೆಯ ಆಜ್ಞೆ, ಆ ಕಾರಣದಿಂದ ಸೇರಿದರೂ ಸುಗಮವಲ್ಲ, ಸಂಬಂಧವೂ ಕೂಡ ಸಾರ್ಥಕವಲ್ಲ, ಅದಕ್ಕೊಂದು ತೃಪ್ತಿಯೇ ಇಲ್ಲ. ಫಲವನ್ನು ಬಯಸಬಹುದಾದರೂ ಪ್ರಕ್ರಿಯೆಗೂ ಕೂಡ ಸೌಂದರ್ಯ ಬೇಕು ಅಂತಲೇ ಬಯಸುತ್ತದೆ. ಮತ್ತೊಬ್ಬಳು ಬಂದಳು, ಅಂಬಾಲಿಕೆ. ಅವಳೂ ಅಷ್ಟೇ ರೂಪವನ್ನು ಕಂಡಾಗ ಬಿಳುಚಿಕೊಂಡಳು.
ಅರಮನೆಯವರಿಗೆ ಇಂತಹದೊಂದನ್ನು ನಿರೀಕ್ಷಿಸುವುದಕ್ಕೆ ಸಾಧ್ಯವೇ? ಅದರಲ್ಲಿಯೂ ಬದುಕಿನ ಆಪ್ತವಾದ ಕ್ಷಣ ಎಷ್ಟು ಸುಂದರವಾಗಿರಬೇಕು ಎಂದು 1000 ಕನಸನ್ನು ಕಂಡವರಿಗೆ ಸಂತಾನ ಫಲವಾಗಿರಬಹುದು. ಆದರೆ ಸಮಾಗಮದ ನಿರೀಕ್ಷೆಯೂ ದೊಡ್ಡದೇ, ಕನಸು ದೊಡ್ಡದೇ. ಅದು ಸಾರ್ಥಕವಾಗಲಿಲ್ಲ ಎಂದಾಗ ತಾಯಿಗೆ ಹೇಳಿದೆ, ಇಬ್ಬರೂ ಬಂದರು ನಿಜ, ಆದರೆ ಕಣ್ಣು ಮುಚ್ಚಿದವಳಿಗೆ ಕುರುಡ ಹುಟ್ಟುತ್ತಾನೆ, ಬಿಳಿಚಿಕೊಂಡವಳಿಗೆ ಪಾಂಡುರೋಗಿ ಹುಟ್ಟುತ್ತಾನೆ. ನಾನೇನು ಮಾಡಲಿ, ನನ್ನ ಸಂಕಲ್ಪ ಅಲ್ಲ ಅಮ್ಮ. ಬಯಸುವವರು ಬೇಡುವವರು ಧೈರ್ಯವಾಗಿರಬೇಕು ಎಂದು. ಕೂಡದು ಮಗನೇ, ಇನ್ನೊಮ್ಮೆ ಕಳುಹಿಸುತ್ತೇನೆ ಅಂತ ಹೇಳಿದಳು. ಆದೀತು ಅಂತ ಮತ್ತೆ ಸಿದ್ಧನಾದೆ. ಆಲೋಚನೆ ಮಾಡಿದಳು ಅಂಬಿಕೆ. ನಾನು ಹೋಗುವುದಲ್ಲ, ನನ್ನ ಆಭರಣ, ನನ್ನ ವೇಷವನ್ನು ಧರಿಸಿ ನನ್ನ ಸಖಿಯನ್ನು ಕಳುಹಿಸುತ್ತೇನೆ ಅಂತ ಆಲೋಚನೆ ಮಾಡಿದಳು. ವಂಚನೆಯನ್ನು ನನ್ನ ತಾಯಿಗೆ ಹೇಳಲಿಲ್ಲ. ಬಂದವಳು ನಿಂತು ನೋಡಿದಳು. ಯಾಕೆ? ಅವಳು ಸೇವೆಗೆ ಪಕ್ಕಾದವಳು. ಸೇವೆಗೆ ಸಂದವರಿಗೆ ಸೌಂದರ್ಯ ಮುಖ್ಯ ಅಲ್ಲ, ಫಲವೇ ಮುಖ್ಯ, ಸಂಭಾವನೆಯೇ ಮುಖ್ಯ. ಅಲ್ಲದೆ ನಮ್ರ ಭಾವವನ್ನು ಬೆಳೆಸಿಕೊಂಡವರು, ಅರ್ಪಣೆಗೆ ಮನಸ್ಸು ಸಿದ್ಧವಾದವರು ಭಗವಂತನ ವಿಕಾರವನ್ನೂ ಆರಾಧಿಸಬಲ್ಲರು. ಹಾಗಾಗಿ ಸಖಿಗೆ ಸಮಸ್ಯೆಯಾಗಲಿಲ್ಲ. ಸರ್ವಾರ್ಪಣ ಮನೋಭಾವದಿಂದಲೇ ಪ್ರಸಾದವನ್ನು ಸ್ವೀಕರಿಸುವುದಕ್ಕೆ ಬೇಕಾದಂತಹ ಮನಸ್ಸನ್ನು ಸಿದ್ಧಗೊಳಿಸಿಕೊಂಡು ಸಮಾಗಮಕ್ಕೆ ಸಿದ್ಧಳಾದಳು. ಆದದ್ದರಿಂದ ಧರ್ಮವನ್ನು ಅರಿಯಬಲ್ಲ, ಧರ್ಮವನ್ನೇ ಹೇಳಬಲ್ಲ, ಧರ್ಮದಂತೆ ನಡೆಯಬಲ್ಲಂತಹ ವಿದುರನಿಗೆ ತಾಯಿಯಾಗುವುದಕ್ಕೆ ಅವಳಿಗೆ ಸಾಧ್ಯವಾಯಿತು. ಇದು ಸೇವೆಯ ಮರ್ಮ. ಅರ್ಪಿಸಿಕೊಳ್ಳಲಾರದವರು ಪ್ರಸಾದವನ್ನು ಪಡೆಯಲಾರರು ಎನ್ನುವುದಕ್ಕೆ ಇದಕ್ಕಿಂತ ದೊಡ್ಡ ನಿದರ್ಶನ ಬೇಕೇ? ಆದರೆ ಈ ಹುಟ್ಟು ಈ ರೀತಿಯಲ್ಲಿ ನಡೆದಾಗ ಏನು ಮಗನೇ ಇದಕ್ಕೆ ಪರಿಹಾರ? ಅಂಧನೂ ಅರ್ಹನಲ್ಲ. ಹಾಗಿದ್ದರೆ ಮಧ್ಯಮ ಅರ್ಹತೆ ಎಂದು ಪಾಂಡುವಿಗೆ ಅರಸೊತ್ತಿಗೆಯನ್ನು ಕೊಟ್ಟು ನಡೆಸುವುದಾಯಿತು. ಆದ ತಪ್ಪನ್ನು ತಿದ್ದುವುದಕ್ಕೇ ಮುಂದಿನ ಕಥೆಯೆಲ್ಲ ನಡೆದು ಹೋಯಿತು. ಹೀಗಾಗಬೇಕೆ? ಏನಿದ್ದರೂ ಪ್ರೇಮ ಕಣ್ಣಿನಲ್ಲಿ ಹುಟ್ಟಬೇಕು, ಜೀವ ಹೆಣ್ಣಿನಲ್ಲಿ ಹುಟ್ಟಬೇಕು. ಅದಾಗದೇ ಹೋಯಿತಲ್ಲ. ಎಷ್ಟು ಮಧುರವಾದ ಸಂಗತಿ! ಕಾಡಿನಲ್ಲಿರುತ್ತಾ ಆಶ್ರಮವನ್ನು ನೋಡುತ್ತಾ ನನಗೂ ಅನ್ನಿಸಿದ್ದು, ಈ ಹಕ್ಕಿಗಳ ಗೂಡನ್ನು ನೋಡುತ್ತಾ ನೋಡುತ್ತಾ ಅದೆಷ್ಟು ಚಂದ. ಹಕ್ಕಿಯ ಮರಿಗಳನ್ನು ಸಾಕುವ ಕ್ರಮವನ್ನು ಕಂಡೇ ಮೆಚ್ಚಿದ್ದೆ. ಶಿವನಲ್ಲಿ ನಾನೂ ಕೇಳಿದ್ದೆ, ನನಗೂ ಮಗು ಬೇಕು ಅಂತ. ಅರಮನೆಯಲ್ಲಿಲ್ಲ, ಆಶ್ರಮದಲ್ಲಿದ್ದೆ. ಒಂದು ದಿನ ಭಗವಾನ್ ಭಾಸ್ಕರ ಆಗತಾನೆ ಮೂಡುತ್ತಿದ್ದಂತಹ ಕ್ಷಣ ಹೊರಬಂದು, ಪ್ರಪಂಚ ಲೋಕದ ಚೇಷ್ಟೆಗೆ ಸಿದ್ಧವಾಗಿ ಬಿಟ್ಟಿದೆಯಲ್ಲ ಅಂತ ನೋಡುತ್ತಿದ್ದರೆ, ಅದೆಷ್ಟು ಸುಂದರವಾದ ಹಕ್ಕಿಯೊಂದು ನನ್ನೆದುರು ಅತ್ತಿಂದಿತ್ತ ಇತ್ತಿಂದತ್ತ ಹಾರುತ್ತಾ ತನ್ನ ಚಂದವನ್ನು ಕಾಣಿಸುತ್ತಿತ್ತು. ಒಂದು ಕ್ಷಣ ಮನಸಾರೆ ನೋಡಿದೆನಲ್ಲ. ಮನಸಾರೆ ನೋಡಿದೆ ಆ ಕಡೆಗೆ ಕನಸಿಲೆ
ಕನಸಿಲಿ ಕಾಡುವ ಪ್ರೇಯಸಿಯು ಎನ್ನ ಮನವ ಸೂರೆಯಗೈದ ವಿಸ್ಮೃತಿಯೋ ಎನ್ನ ಮನವ ಸೂರೆಯಗೈದ ವಿಸ್ಮೃತಿಯೋ ಅದನೆನೆದು ಪ್ರೇಮದಿ ಮೈಯ ಮಾರಿಯಾಯ್ತು ಅದನೆನೆದು ಪ್ರೇಮದಿ ಮೈಯ ಮಾರಿಯಾಯ್ತೆ ಮಗ ಜನಿಸಿದ ಮನಸಿದ ಓದಿದಂತೆ ಮಗ ಜನಿಸಿದ ಮನಸಿದ ಓದಿದಂತೆ ಮನಸಾರೆ ನೋಡಿದೆ ನೋಟಕ್ಕೆಲ್ಲ ಸಾಕ್ಷಿಯಾಗಿರುವುದು ಋಷಿಗೆ ಸಹಜವಾದ ಗುಣ. ಆದರೆ ಅಂದು ಆ ಮುಂಜಾನೆಯ ನೋಟದಲ್ಲಿ ಹಕ್ಕಿಯ ಹಾರುವಿಕೆಯಲ್ಲಿ ನನ್ನ ಮನಸ್ಸೂ ಹಾರುತ್ತಿತ್ತು. ಅನುರಕ್ತನಾದೆ. ಆಹಾ, ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಅದಕ್ಕೆ ಚಂಚಲವಾದಂತಹ ನಡೆಯಾದರೆ ನನ್ನ ಕಣ್ಣು ಚಂಚಲಿಸಿ ಅದರೊಡನೆಯೇ ಹಾರುತ್ತಿತ್ತು. ಮನಸ್ಸು ಕೂಡ ಅದರ ರೆಕ್ಕೆಗಳೊಂದಿಗೆ ಹೊಸ ಕನಸನ್ನ ಕಟ್ಟುತ್ತಿತ್ತು. ಓಹ್, ಏನು ಕುಕಿಲ! ಅದರ ಹಾಡನ್ನು ಕೇಳುವುದಕ್ಕಾಗಿ ಕಿವಿ ತೆರೆದು ನಿಂತಿತ್ತು. ಕಣ್ಣುಗಳು ಅದರ ಬಣ್ಣಗಳೊಡನೆ, ಅದರ ಹಾರಾಟದೊಡನೆ ನರ್ತಿಸುತ್ತಿದ್ದವು. ಮನಸ್ಸು ಅದರೊಂದಿಗೆ ಬೆರೆತು ನಾನು ಆ ನಸುಕಿನಲ್ಲಿ, ಅದರ ಮುಸುಕಿನಲ್ಲಿ ಕಳೆದೇ ಹೋಗಿದ್ದೆ. ಎಷ್ಟು ಚಂದ ಅದು! ಏನು ಆನಂದ ಅದು! ಓಹ್, ಹೀಗಿರಬೇಕಲ್ಲವೇ? ಸೌಂದರ್ಯಕ್ಕೆ ಚಾಲನೆ ಬೇಕು, ಸಂಚಾಲನೆ ಬೇಕು. ದೇವ ಸೃಷ್ಟಿಯ ಒಂದೊಂದು ಕಣವೂ ಕೂಡ ಹೀಗೆ ಹಾರುತ್ತಾ, ನಲಿಯುತ್ತಾ, ಹಾಡುತ್ತಾ ಇರುವ ಕ್ಷಣದಲ್ಲಿ ನನ್ನ ಮನಸ್ಸಿಗೂ ಕೂಡ ಹಕ್ಕಿಯ ಗೂಡು, ಹಕ್ಕಿಯ ಮೊಟ್ಟೆ, ಅದರ ಮರಿ, ಅದು ಗುಟುಕಿಡುವ ಆ ತಂತ್ರ, ಅದೆಲ್ಲವೂ ನೆನಪಾಗಿ ನೆನಪಾಗಿ ನನಗೊಂದು ಮಗುವಿದ್ದರೆ, ನನಗೊಂದು ಗೂಡಿದ್ದರೆ ಅಂತನ್ನಿಸುವ ಕ್ಷಣದಲ್ಲಿ ರಸೋತ್ಕರ್ಷವಾಗಿ ಅಗೋ ಶಕ್ತಿಪಾತವಾಯಿತು. ಹಕ್ಕಿ ಎಲ್ಲಿ ಹೋಯಿತೋ ಅದು ಮರೆತು ಹೋಯಿತು. ಆದರೆ ಶುಕ ಮಗನಾಗಿ ನನ್ನ ಬಳಿ ಇದ್ದ. ಹುಟ್ಟಿದ ಮಗನಿಗೆ ಶುಕನೆಂದೇ ಹೆಸರಿಟ್ಟೆ. ಅವನಾಡುವ ನುಡಿಯಲ್ಲಿ ಹಕ್ಕಿಯ ಮಾತುಗಳನ್ನು ಕೇಳಬೇಕು. ಅವನ ಮೈ ದಡವಿದಾಗ ಹಕ್ಕಿಯ ತುಪ್ಪಳ ನೆನಪಾಗಬೇಕು. ನನ್ನ ಆಶ್ರಮ ಗೂಡಾಗಬೇಕು, ಇಲ್ಲಿರಬೇಕು, ಹೀಗಾಗಬೇಕು ಅಂತ. ಅಂದರೆ ಕಂಡ ಕಣ್ಣು ಕನಸಿತು. ಆ ಕನಸಿನಲ್ಲಿ ನಾನು ನಿರೀಕ್ಷಿಸಿದಂತೆ ಮಗು ಒಬ್ಬ ಬಂದ. ನಾನು ಈಶ್ವರನಲ್ಲಿ ಸಂಸಾರ ಬೇಕು ಅಂತ ಕೇಳುವುದಕ್ಕೆ ಮರೆತಿದ್ದೆ. ನನಗೆ ಮಗು ಬೇಕು ಅಂತ ಮಾತ್ರ ಕೇಳಿದ್ದೇನಲ್ಲ. ಹೀಗೆ ಹೀಗೆ ದೇವರು ನನಗೆ ದಯಪಾಲಿಸಿದ ಅಂತಂದುಕೊಂಡೆ. ಕವಿಯಾಗಿ, ಬರೆಯುವವನಾಗಿ ಕಣ್ಣಿದ್ದವರ ಕನಸುಗಳನ್ನು ಎಣಿಸುವುದು ಸುಲಭ. ಯಾಕೆಂದರೆ ಲೋಕವನ್ನು ನೋಡಿಯಲ್ಲವೇ ಬದುಕುವುದು. ಆದರೆ ಕಣ್ಣಿಲ್ಲದಿದ್ದವರಿಗೆ ಎಂತಹ ಕನಸಿದ್ದೀತು ಅಂತ ಎಣಿಸುವುದಕ್ಕೆ ನನಗೆ ಸಾಧ್ಯವಾಗಲಿಲ್ಲ. ಧೃತರಾಷ್ಟ್ರ ನೆನಪಾದರೆ ಅದು ನನಗೆ ಗೊತ್ತಾಗುತ್ತದೆ. ಏನನ್ನು ಧ್ಯಾನಿಸಿದ್ದವನೋ? ಜನನಾಥ ಏನು ಬಯಸಿದ ಕುರುಡತಾನಾಗಿ, ಜನನಾಥ ಏನು ಬಯಸಿದ ಕುರುಡತಾನಾಗಿ, ಕನಸಿದ ವಿಧಾನ ಬದಲೆಂತೋ, ಕನಸಿದ ವಿಧಾನ ಬದಲೆಂತೋ, ಎಣಿಗೆ ತಪ್ಪಿತು ಕಣ್ಣು ಕಾಣುವರ ಲೆಕ್ಕದಲ್ಲಿ,
ಆಹಾ, ಎಂಥದ್ದದು! ಕಣ್ಣು ಕಾಣುವವರು ಹೇಗೆ ಕನಸು ಕಾಣಬಹುದು ಎನ್ನುವುದನ್ನು ಕಾಣುವುದಕ್ಕೆ ಸುಲಭ. ಆದರೆ ಕುರುಡನಾದಂತಹ ಧೃತರಾಷ್ಟ್ರನ ಕನಸಿನಲ್ಲಿ ಏನಿತ್ತು ಎನ್ನುವುದನ್ನು ಎಣಿಸುವುದು ಎಷ್ಟು ಕಷ್ಟ. ಅವನ ಹೆಂಡತಿಯಾಗಿ ಬಂದ ಗಾಂಧಾರಿ ತಾನೂ ಕಣ್ಣು ಕಟ್ಟಿಕೊಂಡಳು. ಕಾಣಬಹುದಾಗಿದ್ದ ಲೋಕವನ್ನು ಕಾಣದೆ ಧೃತರಾಷ್ಟ್ರನಂತೆ ಬದುಕುತ್ತೇನೆ ಅಂತ ಮನಸ್ಸು ಮಾಡಿದಳು. ಆದರೆ ಮನಸ್ಸಿಗೆ ತಾಯ್ತನದಿಂದ ಬಿಡುಗಡೆ ಇಲ್ಲವಲ್ಲ. 100 ಮಕ್ಕಳು ಬೇಕು ಅಂತ ಕೇಳಿದ್ದಳವಳು. ಆಗಲಿ ಅಂತ ನಾನು ಆಶೀರ್ವದಿಸಿದ್ದೆ. ಧೃತರಾಷ್ಟ್ರನ ಕನಸು ಸಂಕಲ್ಪ ಹೇಗಿರಬಹುದು ಎನ್ನುವುದನ್ನು ಎಣಿಸುವುದಕ್ಕಿಲ್ಲದಿದ್ದರೂ ತಾಯಿಯ ಕನಸಿನಲ್ಲಿ 100 ಸಂತಾನಗಳಿರುವುದು ನನಗೆ ಗೊತ್ತಿತ್ತು. ಗಾಂಧಾರಿ ಗರ್ಭವನ್ನು ಧರಿಸಿದಳು. ಆದರೆ ವರ್ಷಗಳು ಕಳೆದರೂ ಪ್ರಸವಕ್ಕೆ ಸಾಧ್ಯತೆ ಬರಲಿಲ್ಲ. ಏನಿರಬಹುದು ಎಂಬ ಕುತೂಹಲ ಇಡೀ ಅರಮನೆಯಲ್ಲಿತ್ತು. ಆದರೆ ಆ ಕ್ಷಣದಲ್ಲಿ ಕುಂತಿ ಹಡೆದಳು ಎಂಬ ಮಾತು ಬಂತಲ್ಲ, ಅದನ್ನು ತಡೆಯಲಾರದೆ ಗಾಂಧಾರಿ ತನ್ನ ಬಸಿರನ್ನು ಹೊಸಕಿಕೊಂಡಳು. ಪಿಂಡ ಧರೆಗೆ ಬಿತ್ತು. ಇದನ್ನೇನು ಮಾಡುವುದು ಎಂಬ ಕ್ಷಣದಲ್ಲಿ ನಾನಲ್ಲಿದ್ದೆ. ಏನು ಮುನಿಗಳೇ, 100 ಮಕ್ಕಳ ಆಶೀರ್ವಾದವನ್ನು ಮಾಡಿದ್ದಿರಿ, ಮಕ್ಕಳೇ ಆಗಲಿಲ್ಲವಲ್ಲ. ಹಸ್ತಿನಾವತಿಯ ಅಧಿಕಾರಕ್ಕೆ ಉತ್ತರಾಧಿಕಾರಿಯನ್ನು ನಾನು ಕೊಡುತ್ತೇನೆ ಅಂತ ಸಂಕಲ್ಪಿಸಿದರೆ ಕಾಡಿನಲ್ಲಿರುವ ಕುಂತಿ ಹಡೆದಳಂತೆ. ಇನ್ಯಾಕೆ ಬೇಕು ಈ ಪಿಂಡ ಎನ್ನುವ ಮಾತು ಗಾಂಧಾರಿಯಿಂದ ಸುಳ್ಳಾಗಲಾರದು ಅಂತ 100 ಕೊಡಗಳನ್ನು ತರಿಸಿದೆ, ತುಪ್ಪವನ್ನು ಹಾಕಿದೆ. ಬಿದ್ದ ಪಿಂಡವನ್ನು 100 ವಿಭಾಗಿಸುವುದಕ್ಕೆ ಪ್ರಾರಂಭಿಸಿದೆ. ಆದರೆ ನನಗೆ ತಿಳಿಯದ ಸಂಕಲ್ಪ ಒಂದಿತ್ತು. ಏನದು? ಈ 100 ಹುಟ್ಟಿದ್ದನ್ನು ಎದುರಿಸುವುದಕ್ಕೆ, ಬಡಿಯುವುದಕ್ಕೆ ಒಬ್ಬ ಭೀಮ ಸಾಕಾಗಿದ್ದ. ಕುರುಡನ ಕನಸಿನಲ್ಲಿ 100 ಒಂದಾಗಿತ್ತೆ. ಈ 100 ಒಂದೇ ಆಗಿ ಹುಟ್ಟಿದ್ದರೆ ಯಾವ ಭೀಮ ಬಡಿಯಬಲ್ಲವನಾಗಿದ್ದ? ಹೌದಲ್ಲ, ಕವಿಗಳೆಲ್ಲ ಕಡಲ ತೀರದಲ್ಲಿ ಸೇರಿ ಮಾತಾಡುತ್ತಿರುವಾಗ ಒಂದು ಮಾತು ಬಂತಂತೆ. ದೂರದಲ್ಲಿರುವ ಚಂದ್ರ ನಮಗೆ ಕಾಣುತ್ತಿದ್ದಾನೆ, ಇಲ್ಲಿದ್ದೇವೆ ನಾವು. ಇದೋ ಸಮುದ್ರದಲ್ಲಿ 1000 ಮೀನುಗಳು ಈಜಾಡುತ್ತಿವೆ. ಚಂದ್ರನವರೆಗೂ ಮೀನಿನ ಸೇತುವೆಯನ್ನು ಮಾಡುವುದಿದ್ದರೆ ಎಷ್ಟು ಮೀನುಗಳು ಬೇಕಾದೀತು ಅಂತ ಆಲೋಚನೆ ಮಾಡುವಾಗ ಕಣ್ಣಿರುವ ಕವಿಗಳೆಲ್ಲ 10, 100 ಲೆಕ್ಕದಲ್ಲಿ ಎಣಿಸಿ ಹೇಳಿದರಂತೆ, ಈ ಮೀನಾದರೆ ಇಷ್ಟ ಆದೀತು, ಈ ಮೀನಾದರೆ ಇಷ್ಟ ಆದೀತು ಅಂತ. ಕುರುಡ ಕವಿಯೊಬ್ಬ ಹೇಳಿದನಂತೆ, ಅಷ್ಟುದ್ದ ಇದ್ದರೆ ಒಂದೇ ಸಾಲದೋ ಅಂತ. ನೋಡಿ, ಕಾಣುವ ಕಣ್ಣಿಗೆ ಮಿತಿ ಹಾಕುವುದು ನಮ್ಮ ನೋಟವೇ. ನಮಗೆ ಪರಿಚಿತವಾದ ಸಂಗತಿಗಳಿಂದಲೇ ನಾವು ಅದನ್ನು ನಿರೀಕ್ಷೆ ಮಾಡುತ್ತೇವೆ. ಕುರುಡನ ಕನಸು ಏನಿದ್ದೀತು, ಆದರೆ ತಾಯಿ ಲೆಕ್ಕ ಹಾಕಿದಳಲ್ಲ. ಪುತ್ರ ಮೋಹ ಎಷ್ಟು ಕುರುಡದು, ಪುತ್ರ ಮೋಹ ಎಷ್ಟು ಕುರುಡದು, ಆ ಮಾತ ನೆನೆಯೇ ಸತ್ರ ದೂರ ಮಾಡೆ ಹೋಗದು, ಆ ಮಾತ ನೆನೆಯೇ ಸತ್ರ ದೂರ ಮಾಡೆ ಹೋಗದು. ಪುತ್ರ ಮೋಗವೆಷ್ಟು ಕುರುಡು ತರಣಿಯೋಡಿ ಧರೆಗೆ ಬಂದ, ಈ ಪುತ್ರ ಮೋಹ ಎಷ್ಟು ಕುರುಡು ತರಣಿಯೋಡಿ ಧರೆಗೆ ಬಂದ. ಅರಸನ ಉಕ್ಕದುರಿದನು, ಪುತ್ರ ಮೋಹ ಎಷ್ಟು ಕುರುಡದು, ಈ ಅರಸನ ಉಕ್ಕ ಮುರಿದನು, ಬಿಲ್ಲೋಜದಾನು ಇರವ ಬರೆದು ಜೀವ ಬಿಟ್ಟನು,
ಕಷ್ಟವೆಷ್ಟದು ಸ್ಪಷ್ಟವಾದುದು, ಈ ಕಷ್ಟವೆಷ್ಟದು ಸ್ಪಷ್ಟವಾದುದು. ಪಡೆದ ಜೀವ ಮರಿದ ಮಾತ ಕೇಳಿ ತಡೆಯಲಾರದಂತ ಪುತ್ರವು ಒಂದು ಕ್ಷಣ ಗಾಂಧಾರಿಗೆ ತನ್ನ ಬಸಿರೇ ಬೇಡವಾಗಿತ್ತು. ಆದರೆ ಯಾವ ಕ್ಷಣದಲ್ಲಿ ತುಪ್ಪದಲ್ಲಿಟ್ಟು ಬದುಕಿಸಬಹುದು, ವರ್ಷ ವರ್ಷ ಇದನ್ನು ಮುಚ್ಚಿಡಬೇಕು ಅಂತ ಹೇಳಿದನೋ ಅದು ತನ್ನದು ಎಂಬ ಮೋಹ ಅನುಕರಿಸಿತಲ್ಲ. ಹಾಗೆ 100 ವಿಭಾಗಿಸುವಾಗ ಬಂದು ಹೇಳಿದಳು, ಗಂಡು ಮಕ್ಕಳಾದರೆ ಸಾಕೆ, ನನಗೊಬ್ಬ ಮಗಳು ಬೇಕಲ್ಲ, ಅಳಿಯನಿಂದ ಸಿಗಬಹುದಾದ ಪ್ರೀತಿಯನ್ನೂ ನಾನು ಅನುಭವಿಸಬೇಕು ಅಂತ. ಒಂದು ಕ್ಷಣದ ಹಿಂದೆ ಸಂಕಲ್ಪವಾಗಲಿಲ್ಲ, ಈಡೇರಲಿಲ್ಲ ಎಂಬ ಕಾರಣದಿಂದ ತನ್ನ ಹೊಟ್ಟೆಯೇ ತನಗೆ ಬೇಡ ಅಂತ ಹೇಳಿದವಳು ಆ ಪಿಂಡದಲ್ಲಿ ಎಷ್ಟು ಕನಸುಗಳನ್ನು ಕಾಣುವುದಕ್ಕೆ ಪ್ರಾರಂಭ ಮಾಡಿದಳು. ಆಯಿತು ಅಂತ ತಾಯಿಯ ಬಯಕೆ ಎಂದು 101 ಹೆಣ್ಣಾಗಿಸಿದೆ. ಬಹುತೇಕ ಈ 100ರಲ್ಲಿರಬಹುದಾದ ಹೆಣ್ತನವನ್ನೆಲ್ಲ ಬಳಿದು ಒಂದು ಹೆಣ್ಣನ್ನು ಸೃಷ್ಟಿಸಿದನೇನೋ. ಹಾಗಾಗಿ ಆ 100ರಲ್ಲಿ ಒಂದಂಶವೂ ಕರುಣೆ ಬರದೇ ಹೋಯಿತಲ್ಲ. 100ರ ಲೆಕ್ಕದಲ್ಲಿ ಮಕ್ಕಳನ್ನೆಣಿಸಿ ಬೆಳೆಸುವುದಕ್ಕೆ ಕಣ್ಣು ಕಟ್ಟಿಕೊಂಡವಳು ಸಿದ್ಧಳಾದಳು. ಕುರುಡನಿಗೆಷ್ಟು ಮೋಹ! ಇದು ಎಂದೂ ಕಾಣಲಿಲ್ಲ, ತನ್ನ ಮುಖವನ್ನೇ ತಾನು ನೋಡಿಕೊಳ್ಳಲಿಲ್ಲ. ಹುಟ್ಟಿದ ಮಗುವನ್ನು ಮೈದಡವಿದರೆ ಹೇಗಿದ್ದೀತು, ಮುಖ ಎಲ್ಲಿ, ಬೆನ್ನೆಲ್ಲಿ ಅಂತ ಕಾಣದ ಕುರುಡನಿಗೆ ತನ್ನ ವಂಶದಲ್ಲಿ, ತನ್ನ ಸಂತಾನದಲ್ಲಿ ಅದೆಷ್ಟಂತಹ ಮೋಹ! ಎಲ್ಲರನ್ನೂ ಕಾಡುತ್ತದೆ ಅಲ್ಲವೇ? ಒಂದು ಕ್ಷಣ ಕೆಳಗಿಳಿದು ಬಂದಂತಹ ಸೂರ್ಯ, ಬೇಡ ಬೇಡ ನನಗೆ ಗೊತ್ತಿರಲಿಲ್ಲ, ಹಿಂದೆ ಹೋಗುವಂತ ಕುಂತಿ ಕೇಳಿದಾಗಳು ಸಂತಾನವನ್ನು ನೀಡಿ ಹೋದವನು ಮತ್ತೆ ತಿರುಗಿ ಈ ಕಡೆಗೆ ಲಕ್ಷ್ಯ ವಹಿಸದವನಿಗೂ ಕೂಡ ಕರ್ಣನನ್ನು ಬದುಕಿಸಬೇಕು ಅಂತ ಅನ್ನಿಸಿಬಿಟ್ಟಿತಲ್ಲ. ಇಂದ್ರ ಬಂದು ತನ್ನ ಮಗನಲ್ಲಿ ಕವಚವನ್ನು ಬೇಡಬಹುದು ಅಂತ ಅನ್ನಿಸಿದಾಗ ಕತ್ತಲಲ್ಲಿ ಓಡಿ ಬಂದಿದ್ದನಂತೆ ಸೂರ್ಯ. ಬಂದು ಹೇಳಿದ್ದ, ನಾನು ನಿನ್ನಪ್ಪ ಅಂತ ತಿಳಿಸಿಕೊಡದೆ ಮಗು, ಪ್ರತಿದಿನವೂ ಅರ್ಘ್ಯವನ್ನು ಕೊಡುತ್ತಾ ನನ್ನನ್ನು ಧ್ಯಾನಿಸುತ್ತೀಯಲ್ಲ, ನಿನ್ನ ಸಂಕಲ್ಪವನ್ನು ಕೆಡಿಸುವುದಕ್ಕಾಗಿ ದೇವರಾಜ ಬರಬಹುದು, ಆದರೆ ಅವನಿಗೆ ಕವಚವನ್ನು ಕೊಡಬೇಡ. ಒಮ್ಮೆ ಕೊಟ್ಟೆ ಅಂತಾದರೆ ವಿನಿಮಯವಾಗಿ ಮತ್ತೊಂದನ್ನು ಪಡೆದುಕೋ ಎಂದು ಸೂಚಿಸಿದ್ದನಂತೆ. ಇದೆಂತಹ ಅಮೋಹ! ಅಷ್ಟೇಕೆ, ತನ್ನ ಮಗ ಚಿರಂಜೀವಿ ಅಂತ ಗೊತ್ತಿತ್ತಲ್ಲ ಬಿಲ್ಲೋಜನಾದಂತಹ ದ್ರೋಣನಿಗೆ. ಆದರೂ ಧರ್ಮರಾಯನ ಮಾತನ್ನು ನಂಬಿ ಕುಣಿತು ತನ್ನ ಮಗನೇ ಹೋದ ಮೇಲೆ ತನಗೆ ಬದುಕು ಬೇಡ ಅಂತ ಕುಳಿತು ಬಿಟ್ಟ. ಕ್ಷಣವನ್ನೇ ನಿರೀಕ್ಷಿಸುತ್ತಿದ್ದ ದೃಷ್ಟದ್ಯುಮ್ನ ಅವನ ತಲೆ ಕಡಿದ. ಪುತ್ರ ಮೋಹ! ಎಷ್ಟು ವಿದ್ಯೆ ಕಲಿತರೇನು, ಏನು ಮಾಡಿದರೇನು? ಇಷ್ಟಾಗಿ ಪಾಂಡವರು ಗೆದ್ದಿದ್ದಾರೆ ಎನ್ನುವ ಸಂದರ್ಭದಲ್ಲಿ ಯುದ್ಧ ಮುಗಿದ ಮರುದಿನ ಧೃತರಾಷ್ಟ್ರನ ಭೇಟಿಗಾಗಿ ಪಾಂಡವರನ್ನು ಕರೆದುಕೊಂಡು ಹೋದ ಕೃಷ್ಣ. ಆಗ ಧರ್ಮರಾಯ ನಮಸ್ಕರಿಸಿದರೆ ಆಶೀರ್ವಾದ ಮಾಡಿದ. ಇನ್ನೇನು ಭೀಮ ಧೃತರಾಷ್ಟ್ರನಿಗೆ ಕೈ ಮುಗಿಯಬೇಕು ಎನ್ನುವಾಗ ಕೃಷ್ಣ ತಡೆದ. ಉಕ್ಕಿನ ಮೂರ್ತಿಯೊಂದನ್ನು ಧೃತರಾಷ್ಟ್ರನ ಎದುರು ನಿಲ್ಲಿಸಿದ. ಕುರುಡನ ಮೋಹ ಅದೆಷ್ಟಿತ್ತು ಅಂತಂದ್ರೆ, ಭೀಮನೆಂದೇ ಅವನು ಅಪ್ಪಿದಾಗ ಉಕ್ಕಿನ ಮೂರ್ತಿ ಮುರಿದು ಬಿತ್ತು. ಇದು ಮೋಹ. ಹೀಗೆ ಹುಟ್ಟು ಹೇಗಾದರೂ ಆಗಲಿ, ಪಡೆದವರಿಗೆ ಅದರಲ್ಲಿ ತಮ್ಮ ಕನಸುಗಳು ಕಂಡುಬರುತ್ತವೆ. ಅದಿದ್ದರೆ ತಾನು ಬದುಕುತ್ತೇನೆ, ತನ್ನ ಬದುಕು ಮುಂದುವರಿಯುವುದು ಸಂತಾನದಲ್ಲಿ ಎನ್ನುವ ಕಾರಣದಿಂದ ಹುಟ್ಟಿನಲ್ಲಿ ಅದೆಷ್ಟು ಆಸಕ್ತಿಯನ್ನು ಪಡೆದು ಬಿಡುತ್ತಾರೆ. ಇಂದ್ರನಿಗೋ ಶತಯಾಗ ಮಾಡಿದಂತಹ ಭಾಗ್ಯ ಭೋಗ, ಆದರೆ ತನ್ನ ಮಗ ಅರ್ಜುನ ಬದುಕಬೇಕು ಅಂತ ಕರ್ಣನಲ್ಲಿ ಬೇಡುವುದಕ್ಕೆ ಬರುತ್ತಾನೆ, ವೇಷಮರಿಸಿ ಬ್ರಾಹ್ಮಣನಾಗಿ. ಮಂತ್ರ ಸಂತಾನವಾದರೂ ಅವರಿಗೆ ಸಂಬಂಧವಿಲ್ಲ, ಇವರು ಪಾಂಡುವಿನ ಮಕ್ಕಳು ಅಂತ ಋಷಿಗಳು ಹೇಳಿದರು. ಹಸ್ತಿನಾಮತಿಯವರು ಒಪ್ಪಿದರು.
ನಿಮಿತ್ತವಾಗಿರುವ ದೇವರಿಗೂ ತನ್ನ ಕುಡಿ ಬದುಕಬೇಕು ಅಂತ ಅನ್ನಿಸುತ್ತದಲ್ಲ. ಇದು ಈ ಲೋಕದ ಮಾಯೆ, ಇದು ಈ ಲೋಕದ ಸೌಂದರ್ಯ, ಇದು ಈ ಲೋಕದ ಶಕ್ತಿ. ತನ್ನಿಂದಾಗಿ ಹುಟ್ಟಿದ ಸಂಗತಿ ತನ್ನೆದುರು ಬದುಕಬೇಕು ಎನ್ನುವ ಆಸೆ. ಇದು ಮೋಹ, ಕುರುಡನಿಗೆ ಮೋಹ, ಮತ್ತೊಬ್ಬನಿಗೆ ಮೋಹ ಅಂತ ಯಾಕೆ ಹೇಳಲಿ? ಆ ಮೋಹ ಎಲ್ಲರನ್ನೂ ಕಾಡುತ್ತದೆ. ಹೆಣ್ಣಿಲ್ಲದೆಯೇ ಮಗನನ್ನು ಪಡೆದೆ ನಾನು. ಆದರೆ ಆ ಶುಕ ನನ್ನೆದುರು ಆಡುತ್ತಿದ್ದಾಗ ನನಗೆಷ್ಟು ಮೋಹವಾಗಿತ್ತು. ಆ ಶುಕನನ್ನು ಉಳಿಸಿಕೊಳ್ಳಬೇಕು ಅಂತ ನಾನು ಪ್ರಯತ್ನಪಟ್ಟ ಕ್ರಮ ಎಂಥದ್ದು? ನನ್ನ ಮಗ ಆಡಿದರೆ ಅದ್ವೈತ, ನುಡಿದರೆ ವೇದಾಂತ, ನೋಡಿದರೆ ದರ್ಶನ. ಓಹ್, ಅವನು ಕೇಳಿದರೆ ಅದು ಶ್ರುತಿ. ಈ ಎತ್ತರದವನು ಅವನು ಕೂಡ ಕಲಿಯುತ್ತಾ ಕಲಿಯುತ್ತಾ ಬೆಳೆಯುತ್ತಾ ಮುಂದೆ ನಡೆಯುತ್ತಿದ್ದ. ನನ್ನನ್ನು ಮೀರಿ ಮುಂದುವರಿಯುತ್ತಿದ್ದ. ಅವನನ್ನು ಹುಡುಕಬೇಕು, ಕಾಣಬೇಕು ಅಂತ ನಾನು ಬಯಸಿ ಕೂಗಿದ ರೀತಿ ಎಂಥದ್ದು? ಮಗನೇ, ಮಗನೇ ಬಾಬಾರೆಂದು ವರಲಿದೆನು. ಶುಕನೇ, ಮಗನೇ ಮಗು ಬಾಬಾರೆಂದೊರಲಿದೆನು. ಓ ಶುಕನೇ, ಮಿಗುವರಿದು ಕೈಲಾಸ ಸೇರುತ್ತ ಬಗೆಯರಿಯದೆಯೇ ಕೂಗಿ ಕರೆದೆನು. ಬಗೆಯನರಿಯದೆ ಕೂಗಿ ಕರೆದೆನು. ಸಿಗುವನೆಂದೆನು ದಿಗುದಡಗಳಲ್ಲಿ ಮಾರ್ದನಿಗೊಂಡು ಮಗುಳನಗೆ ದನಿಗೂಡಿಸಿದ ಪರಿ. ದಿಗುತಟಗಳಲ್ಲಿ ಮಾರ್ದನಿಗೊಂಡು ಮಗುಳನಗೆ ದನಿಗೂಡಿಸಿದ ಪರಿಯೇ. ಶುಕ 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 ಜಗವೇ ಮಗನಾದನುಭವವು, ಜಗವೇ ಮಗನಾದನುಭವವನ ಏನ ಬಣ್ಣಿಸಲಿ. ಜಗವೇ ಮಗನಾದನುಭವವನ ಏನ ಬಣ್ಣಿಸಲಿ, ಏನ ಬಣ್ಣಿಸಲಿ. ಮಗನೇ ಎಂದು ಕರೆಯುತ್ತಾ ಶುಕನನ್ನು ಅರಸುತ್ತಾ ಹೊರಟಿದ್ದೆ. ಗುಡ್ಡ ಬೆಟ್ಟಗಳನ್ನು ದಾಟಿದೆ, ಕೈಲಾಸವನ್ನೇರಿದೆ. ಹೇಳಿದರು, ನಿಮ್ಮ ಮಗ ಬಂದಿದ್ದ. ಶುಕ ಶುಕ ಅಂತ ನಾನು ಹೇಳುವಾಗಲೆಲ್ಲ ನದಿ ನದಗಳೆಲ್ಲ ಪ್ರತಿಧ್ವನಿಸಿ ನನ್ನ ಕಿವಿ ತುಂಬ ಮೈದುಂಬ ಶುಕ ಶುಕ ಎನ್ನುವ ಮಾತು ಕೇಳುತ್ತಿತ್ತು. ಹೋಗಿ ಶುಕ ಕಾಣನಲ್ಲ, ಕೈಲಾಸದೆತ್ತರಕ್ಕೇರಿದರೂ ನಿನ್ನ ಮಗ ಇನ್ನೂ ಎತ್ತರಕ್ಕೇರಿದ. ಅವನು ಅನಂತದಲ್ಲಿ ನಕ್ಷತ್ರವಾದ. ಅವನ ವೇದವೇನು, ವೇದಾಂತವೇನು, ವಿದ್ಯೆಯೇನು, ಯಾವ ಎತ್ತರವಪ್ಪ ಅವನದ್ದು ಅಂತ ಎಲ್ಲರೂ ಹೊಗಳುತ್ತಿರುವಾಗ, ಮಗನೇ, ಅವನನ್ನು ತತ್ವವಾಗಿ ಅಲ್ಲ, ವ್ಯಕ್ತಿಯಾಗಿ, ನನ್ನೆದುರಿನಲ್ಲಿ ಬೆಳೆದ ಮಗುವಾಗಿ, ನಾನು ಆಡಿಸಿದ ಮಗುವಾಗಿ ನಾನು ಕಾಣಬೇಕಿತ್ತು. ಹಾಗಾಗಿ ಕೂಗಿದಾಗ ಈಶ್ವರನೇ ಬಂದು ಸಮಾಧಾನ ಹೇಳಿದ. ಕಣ್ಣೀರೊರೆಸಿಕೋ ಅಂತ ಹೇಳಿದ. ಜಗತ್ತಿನ ಸಂಗತಿಗಳ ಅರಿವಿದ್ದು ಜಗತ್ತಿಗೆ ಸಾಕ್ಷಿಯಾಗಬೇಕೆಂಬ ಮನಸ್ಸಿದ್ದರೂ ಕೂಡ ಹಾಗೋ ನನ್ನ ಕನಸು ನನ್ನೆದುರೇ ಹುಟ್ಟಿ ಬೆಳೆದು ನಕ್ಷತ್ರವಾದಾಗ ಅದು ಕೈತಪ್ಪಿತಲ್ಲ ಎಂಬ ಆತಂಕ ಕಾಡಿದ್ದು ನಿಜ. ಆದರೆ ಶುಕ 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 ಅಂತ ನಾನು ಕರೆಯುತ್ತಿರುವಾಗ ಸುತ್ತಲಿರುವ ಪ್ರದೇಶವೆಲ್ಲ, ಮರಗಿಡಗಳೆಲ್ಲ ಮತ್ತೆ ಪ್ರತಿಧ್ವನಿಸಿ ಶುಕ ಶುಕ ಎಂದಾಗ ಅನಂತದಲ್ಲಿ ಒಂದಾದಂತಹ ತತ್ವ ಶುಕನೆಂಬವನು ನನ್ನ ಮಗ ಅಂತಾದರೆ ಜಗವೆಲ್ಲ ನನಗೆ ಮಗನೇ ಆದ ಅನುಭವವನ್ನು ನೀಡಿದನಲ್ಲ, ಅದು ದರ್ಶನ. ಅದು ಕೇವಲ ಮೂರ್ತಿ ಆಗಿರಲಿಲ್ಲ. ಅದನ್ನು ಮೀರಿದಂತಹ ತತ್ವವಾಗಿ ಯಾವುದನ್ನು ವ್ಯಾಸ ಬಯಸಿದ್ದನೋ ಅದು ಅವನ ಸಂತಾನದಲ್ಲಿ ಸಿದ್ಧವಾಯಿತು. ಅಜ್ಜನ ಹೆಗಲ ಮೇಲೆ ಕುಳಿತ ಮೊಮ್ಮಗ ಅಜ್ಜನಿಗಿಂತ ಮುಂದೆ ನೋಡುತ್ತಾನೆ. ಅಭ್ಯಾಸ ಮಾಡಿರಬಹುದು, ವೇದವನ್ನು ಪಠಿಸಿರಬಹುದು, ವಿಭಾಗಿಸಿರಬಹುದು, ಜೋಡಿಸಿರಬಹುದು. ಆದರೆ ಅದಕ್ಕಿಂತ ಮುಂದಿನದನ್ನು ನೋಡುವುದಕ್ಕೆ ಸಿದ್ಧನಾಗಿ ಬಿಟ್ಟ ನನ್ನ ಮಗ ಎಂದಾಗ ಅದೆಷ್ಟು ಆನಂದ.
ಆದರೆ ಕಳೆದುಕೊಂಡಿದ್ದೇನೆ ಎನ್ನುವ ಒಂದು ಕ್ಷಣದ ಆತಂಕವಿದೆಯಲ್ಲ, ಅದು ಕವಿಗೆ ಹೆರಿಗೆಯ ಬೇನೆಯಂತೆ ಕಾಡಿದ್ದು ನಿಜ. ಹಾಗೆ ಕಾವ್ಯ ಹುಟ್ಟುವಾಗಲೂ ಒಂದು ಬೇನೆ ಕಾಡುತ್ತದೆ, ಒತ್ತಡ ನಮ್ಮನ್ನು ಕಾಡುತ್ತದೆ ಎನ್ನುವುದಾದರೆ, ನಾನು ಬರೆಯುವ ಮೊದಲೇ ಬರದನಲ್ಲ ವಾಲ್ಮೀಕಿ, ಅವನಿಗೆಂತಹ ಒತ್ತಡ ಕಾಡಿರಬಹುದು. ಆದರೆ ಆದಿಕವಿಯ ಸುಖ ನನಗೆ ಇರಲಿಲ್ಲ ಭಾರತವನ್ನು ಬರೆಯುವಾಗ. ಆದಿಕವಿಯದೇನು ಭಾಗ್ಯವೋ ಆದಿಕವಿಯದೇನು ಭಾಗ್ಯವೋ ತಪಸಿಗಳ ಸಾಧಕರ ಭಾವಾಂತರಂಗವನ್ನು ಹೊಕ್ಕರಿದು ತಪಸಿಗಳ ಸಾಧಕರ ಭಾವಾಂತರಂಗವನ್ನು ಹೊಕ್ಕರಿದು ಶೋಧಿಸಿದ ಬರೆದು ಬೋಧಿಸಿದ ಆದಿಕವಿಯು ಶೋಧಿಸಿದ ಬರೆದು ಬೋಧಿಸಿದ ಸೂರ್ಯಕುಲ ಸಂಜಾತರಿಗೆ ಲವಕುಶರಿಗೆ ಕಾದಿಕೊಳ್ಳುವ ಬಲ್ಲಿದರ ದ್ವೇಷದಲ್ಲುರಿಯ ಓದನದಿ ನನಗೆ ಸಿಕ್ಕವರು ಎಂಥವರು? ಕಾದಿಕೊಳ್ಳುವ ಬಲ್ಲಿದರ ದ್ವೇಷದಲ್ಲುರಿಯ ಓದನದಿ ವಿಷವಿಕ್ಕಿ ಜೂಜಿನಲ್ಲಿ ಸೋಲಿಸಿ ಸಹೋದರರ ಮಾನಿನಿಯ ಸರಗ ಪಿಡಿದೆಳೆದ. ಕಾದಿಕೊಳ್ಳುವ ಬಲ್ಲಿದರ ದ್ವೇಷದಳ್ಳುರಿಯ ಓದನದಿ ವಿಷವಿಕ್ಕಿ ಜೂಜಿನಲ್ಲಿ ಸೋಲಿಸಿ ಸಹೋದರರ ಮಾನಿನಿಯ ಸರಗ ಹಿಡಿದೆಳೆದವರ ವರ್ಣಿಸುವುದಾಯಿತನಗೆ. ಆದಿಕವಿಯದೇನು ಭಾಗ್ಯ, ಆದಿಕವಿಯದೇನು ಭಾಗ್ಯ, ಆದಿಕವಿಯದೇನು ಭಾಗ್ಯ. ರಾಮಾಯಣವನ್ನು ಬರೆದಂತಹ ಆದಿಕವಿ ವಾಲ್ಮೀಕಿಯದೇನು ಭಾಗ್ಯವೋ, ಮರ್ಯಾದಾ ಪುರುಷೋತ್ತಮನನ್ನು ಕಡೆದು ನಿಲ್ಲಿಸಿದ ಆ ಕವಿಯ ಭಾಗ್ಯವನ್ನು ನೆನೆದಾಗ, ಓಹ್ ಎಂಥ ಅದ್ಭುತ ಕಾಲ ಅದು! ಕೆಟ್ಟವನೆಂಬ ರಾವಣನನ್ನು ಕೊಲ್ಲುವುದಕ್ಕಾಗಿಯೇ ರಾಮಾವತಾರವಾಯಿತು ಎನ್ನುವುದಾದರೂ ಆ ರಾವಣನ ಘನತೆ ಎಂಥದ್ದು! ಸಾವಿರ ವರ್ಷ ಪಂಚಾಗ್ನಿ ಮಧ್ಯದಲ್ಲಿ ನಿಂತು ತಪಸ್ಸು ಮಾಡಬಲ್ಲಂತಹ ಯೋಗ್ಯತೆ, ವೇದವನ್ನು ಬಲ್ಲವನು, ಸಂಗೀತವನ್ನು ಬಲ್ಲವನು, ಸಾಮಗಾನದಿಂದ ಶಿವನನ್ನು ಮೆಚ್ಚಿಸಬಲ್ಲವನು, ಬ್ರಹ್ಮನನ್ನು ಕಂಡು ವರವನ್ನು ಪಡೆದವನು, ಕೈಲಾಸವನ್ನೆತ್ತುವ ಸಾಹಸಕ್ಕೆ ಕೈಯಿಕ್ಕಿ ತನ್ನ ನರಗಳನ್ನೇ ತಂತಿಯಾಗಿಸಿ ವೀಣೆಯನ್ನು ಮೀಟಿ ಶಿವನನ್ನು ಮೆಚ್ಚಿಸಬಲ್ಲವನು, ಚಂದ್ರಹಾಸವನ್ನು ಮಡಿದು ದಿಕ್ಕಿಗೆ ದಿಗ್ವಿಜಯಕ್ಕೆ ಹೊರಟರೆ 14 ಲೋಕಗಳನ್ನು ಗೆಲ್ಲಬಲ್ಲವನು. ಯಾವ ಶಾಸ್ತ್ರದಲ್ಲಿ, ಯಾವ ವೇದದಲ್ಲಿ, ಯಾವ ವಿದ್ಯೆಯಲ್ಲಿ ಎಲ್ಲವನ್ನೂ ಬಲ್ಲೆ ಎಂದು ನಿಲ್ಲಬಲ್ಲವನು ಅಂಥವನು ಪ್ರತಿನಾಯಕ. ಅವನ ಸಂಗಡ ಇದ್ದವರೆಂಥವರು? ರಾವಣನಿಗೆ ದೂರು ನೀಡುವ ದೂತನಿಗೂ ಕೂಡ ಅಧ್ಯಾತ್ಮದ ಕಲ್ಪನೆ ಇತ್ತಂತೆ. ಗೂಢರಾಮನೊಳು ಹೊಡೆದಾಡಿ ಕೆಡಲು ಬೇಡ ಅಂತ ಎಚ್ಚರಿಸುತ್ತಾನೆ. ಬಂದ ರಾಮ ಸಾಮಾನ್ಯನಲ್ಲ, ಭಗವಂತನೇ ಬಂದಿದ್ದಾನೆ, ಅವನಲ್ಲಿ ನೀನು ಹೊಡೆದಾಡಿ ಕೆಡಲು ಬೇಡ ಅಂತ ಸುದ್ದಿ ಹೇಳುವ ದೂತನು ಎಚ್ಚರಿಸುತ್ತಾನೆ. ಆ ಎತ್ತರದ ಲಂಕೆ, ಎಷ್ಟು ತಪಸ್ವಿಗಳು! ಒಬ್ಬ ಮಾರೀಚ ಪ್ರತಿಪಕ್ಷದಲ್ಲಿದ್ದು ಹೇಳುತ್ತಾನೆ, ರಾಮೋ ವಿಗ್ರಹವಾನ್ ಧರ್ಮ ಅಂತ. ಎದುರಿದ್ದವನನ್ನು ತಿಳಿದು ಮಾತಾಡಬಲ್ಲಂಥ ರೀತಿ. ಓ, ಅದನ್ನು ಬರೆದರು
ಚಿತ್ರಿಸಿದರು. ಅಪ್ಪ ಅಮ್ಮನ ಕಥೆಯನ್ನು ಮಕ್ಕಳಿಗೇ ಬೋಧಿಸಿದರು. ಲವಕುಶರಿಗೆ ರಾಮಾಯಣವನ್ನು ಪಾಠ ಮಾಡಿ ಹಾಡಿಸಿದರು. ನಾವಿರುವಾಗಲೇ ನಮ್ಮ ಕಥೆ ಮಕ್ಕಳಿಗೆ ಪಾಠವಾಗಬಹುದಾದ ಸಂಗತಿಯ ಎತ್ತರಕ್ಕೆ ಬದುಕಿದ ರಾಮ ಸೀತೆಯರು ಭರತ ಲಕ್ಷ್ಮಣರ ಕಥೆಯನ್ನು ಹೇಳಿದಿರಲ್ಲ. ನನ್ನ ಕಥೆ ಎಂಥದ್ದು? ಯಾವ ಮಕ್ಕಳಿಗೆ ಅವರ ಅಪ್ಪನ ಕಥೆ ಹೇಳುವುದಕ್ಕಾದೀತು? ಅವರಮ್ಮನ ಕಥೆಯನ್ನು ಹೇಳುವ ಸಾಧ್ಯತೆಯುಂಟು? ಮತ್ತೆ ಸಂಕಲ್ಪಿಸಿದಳಲ್ಲ ಕುಂತಿ, ಧರ್ಮಕ್ಕಾಗಿ ಮಗ ಬೇಕು, ಧರ್ಮಕ್ಕೆ ಬಲ ನೀಡುವುದಕ್ಕಾಗಿ ಮತ್ತೊಬ್ಬ ಬೇಕು, ಅದಕ್ಕೆ ವಿಸ್ತಾರವನ್ನು ಕೊಡುವುದಕ್ಕೆ ಸಾಹಸಿಯೊಬ್ಬ ಬೇಕು ಅಂತ ಸಂಕಲ್ಪಿಸಿ ಪಡೆದಳು. ಆದರೆ ಕರ್ಣನೊಬ್ಬ ಮೊದಲೇ ಹುಟ್ಟಿದ್ದ ಎನ್ನುವ ಮಾತನ್ನು ಬಚ್ಚಿಟ್ಟಿದ್ದಳು. ಸತ್ತು ಒರಗಿದ ಮೇಲೆ ಅಂತ್ಯಕ್ರಿಯೆ ಮಾಡುವಾಗ ಧರ್ಮರಾಯನಿಗೆ ಹೇಳಿದಳು, ಇವ ನಿನ್ನಣ್ಣ ಅಂತ. ಧರ್ಮರಾಯನಿಗೆ ಸಿಟ್ಟು ಬಂತು. ಇನ್ನು ಮುಂದೆ ಹೆಣ್ಣುಗಳಲ್ಲಿ ಗುಟ್ಟು ಉಳಿಯದೇ ಹೋಗಲಿ ಅಂತ ಶಾಪ ಕೊಟ್ಟ. ಅಷ್ಟು ಎತ್ತರದ ಮಾತೆ ಕುಂತಿ. ನನ್ನ ಕಾಲದಲ್ಲಿ ಈ ಲೋಕಕ್ಷೇಮಕ್ಕಾಗಿ ಮಕ್ಕಳನ್ನು ಹಡೆಯುತ್ತೇನೆ ಎಂದು ಸಂಕಲ್ಪ ಮಾಡಿದವಳಿಗೂ ಒಂದು ಇತಿಹಾಸ ಉಂಟಲ್ಲ, ಅದನ್ನು ಮಕ್ಕಳು ಗೌರವಿಸಲಿಲ್ಲ. ಇನ್ನು ಯಾರ ಕಥೆಯನ್ನು ಹೇಳಲಿ? ಪಾಂಡು ಅನಿರೀಕ್ಷಿತವಾಗಿ ಶಾಪಕ್ಕೊಳಗಾದ. ಆದರೆ ಮೋಹವನ್ನು ಬಿಡಲಾಡದೆ ಮಾದ್ರಿಯನ್ನಪ್ಪಿಸ್ ಸಾವನ್ನಪ್ಪಿದ ಎನ್ನುವ ಕಥೆಯನ್ನು ಮಕ್ಕಳಿಗೆ ವಿಸ್ತರಿಸುವುದಕ್ಕುಂಟೆ? ಕುರುಡನಾದಂತಹ ಧೃತರಾಷ್ಟ್ರನ ಕನಸಿನಲ್ಲಿ ಏನಿತ್ತು? ಅವನು ಏನೇ ಮಾಡಿಯಾದರೂ ಆಡುವ ಮಾತೊಂದು, ನಡೆಯುವ ರೀತಿಯೊಂದು. ರಾತ್ರಿಯೆಲ್ಲ ವಿದುರನ ಕಥನ ಬೇಕು, ಧರ್ಮ ಶಾಸ್ತ್ರಗಳು ಬೇಕು. ಬೆಳಗಾದರೆ ಕಣಿಕನ ಮಾತು ನಡೆಯುತ್ತದೆ, ಶಕುನಿಯ ತಂತ್ರ ಒಪ್ಪಿತವಾಗುತ್ತದೆ. ಇದನ್ನು ಕೌರವರಿಗೆ ಪಾಠ ಮಾಡಲೇ? ಅನ್ನದಲ್ಲಿ ವಿಷವಿಕ್ಕಿದವರು ನನ್ನ ನಾಯಕರು. ಅಗೋ, ನಿನ್ನ ಬಟ್ಟಲಲ್ಲಿದ್ದದ್ದು ನನಗೆ, ನನ್ನ ಬಟ್ಟಲಲ್ಲಿದ್ದದ್ದು ನಿನಗೆ, ಹೀಗೆ ಊಟ ಮಾಡೋಣ, ಎಂತಹ ಸ್ನೇಹ ಅಂತ ಭೀಮನನ್ನು ಎದುರು ಕುಡಿಸಿಕೊಂಡು ಕೌರವ ತನ್ನ ಬಟ್ಟಲಲ್ಲಿದ್ದದ್ದನ್ನು ಭೀಮನಿಗೆ ಉಣಿಸಿದ. ಭೀಮ ತನ್ನ ಬಟ್ಟಲಲ್ಲಿದ್ದದ್ದನ್ನು ಕೌರವನಿಗೆ ಉಣಿಸಿದ. ಉಣಿಸಿದ್ದು ವಿಷ. ಯಾವ ವಯಸ್ಸಿನಲ್ಲಿ? ತನ್ನ 18ರಲ್ಲಿಯೇ ಇಂಥದ್ದೊಂದನ್ನು ನೆನೆಸಬಲ್ಲ, ಸಂಯೋಜಿಸಬಲ್ಲಂತಹ ದುರ್ಯೋಧನ ಈ ದೇಶವನ್ನು ಎಷ್ಟು ಕಾಲ ಆಳಿಬಿಟ್ಟನಲ್ಲ. ಇಂಥವರು ಮನೆಗೆ ಬೆಂಕಿ ಇಕ್ಕಿದವರು, ತುಂಬಿದ ಸಭೆಯಲ್ಲಿ ಮಾನಿನಿಯನ್ನು ಕರೆದು ತಂದು ಹಿಡಿದೆಳೆದು ಸೆರಗಿಗೆ ಕೈ ಇಕ್ಕಿ ಸೆಳೆದವರು, ಇವರೆಲ್ಲ ಶಾಸನ ಮಾಡಿದರಲ್ಲ ಈ ಭೂಮಿಯಲ್ಲಿ. ನನ್ನ ಕಾಲಕ್ಕೆ ಒದಗಿದವರವರು. ಅದನ್ನು ದಾಖಲಿಸದೇ ಉಳಿದೇನೆಯೇ? ತಿದ್ದುವುದಕ್ಕೆ ಅವಕಾಶವಿಲ್ಲ. ಇದು ಇತಿಹಾಸವಾದದ್ದರಿಂದ ಕಾವ್ಯದಿಂದ ಅಲಂಕರಿಸಬಹುದಾದರೂ ಸತ್ವವನ್ನು ಕೆಡಿಸಲಾಗದು. ಯಾರ ಕಥೆ ಏನು, ಹೇಗಿದೆ, ಅದನ್ನು ಹಾಗೆಯೇ ಇಡುವ ಅನಿವಾರ್ಯತೆ ನನಗೂ ಉಂಟು. ಏನು, ಕಾಲಕ್ಕೆ ಇಂಥವರು ಬೇಕು ಅಂತ ಆಯ್ದುಕೊಂಡರೆ ಅದನ್ನು ಅಲ್ಲಗಳೆಯುವುದಕ್ಕೆ ವ್ಯಾಸನ್ಯಾರು? ಪರಾಶರರಿಗೂ ಅಷ್ಟೇ. ನನ್ನ ತಂದೆ ನದಿಯನ್ನು ದಾಟಬೇಕಿತ್ತು. ದಾಟುವ ಕ್ಷಣದಲ್ಲಿ ಯಾರು ನದಿಯನ್ನು ದಾಟಿಸುವುದಕ್ಕೆ ಹುಟ್ಟು ಹಾಕುತ್ತಿದ್ದರೋ ಅವರಲ್ಲಿಯೇ ಹುಟ್ಟನ್ನು ನಿರೀಕ್ಷಿಸಿ ಬಿಟ್ಟರು. ಯೋಜನಗಂಧಿಯಲ್ಲಿ ಅಲ್ಲ ಮತ್ಸ್ಯಗಂಧಿಯಲ್ಲಿ ತನ್ನ ಮಗು ಬೇಕು ಅಂತ ಬಯಸಿದರು. ಹುಟ್ಟಿದ ತಕ್ಷಣ ಎದ್ದು ನಿಂತೆ ತಾಯಿಗೆ ಕೈ ಮುಗಿದೆ, ತಂದೆಯನ್ನು ಅನುಸರಿಸಿದೆ, ಎಲ್ಲವನ್ನೂ ಕಲಿಸಿದರು. ಈ ಅನಿರೀಕ್ಷಿತಗಳೇ ನನ್ನ ಭಾರತವನ್ನು ಕಟ್ಟಬೇಕೆ? ಪ್ರತಿ ಸಂದರ್ಭದಲ್ಲಿಯೂ ಹಾಗೆ. ಇವರು ಹೇಗೆ, ಅವರು ಹಾಗೆ ಅಂತ ಎಣಿಸುವುದರೊಳಗೆ ಎಷ್ಟು ದೊಡ್ಡವರೂ ಒಂದು ತಪ್ಪನ್ನು ಮಾಡಿಬಿಡುತ್ತಾರೆ. ಕೌರವರನ್ನು ಬೈಯುತ್ತೇನೆ, ದ್ರೌಪದಿಯನ್ನು ಎಳೆದು ತಂದು ಮಾನಭಂಗಕ್ಕೆ ಯತ್ನಿಸಿದರು ಎಂದು. ಆದರೆ ಪಾಂಡವರು ಮಾಡಿದ್ದೇನು? ಧರ್ಮರಾಯ ಜೂಜಾಟಕ್ಕೆ ಕುಳಿತ ಸಂದರ್ಭದಲ್ಲಿ ಎಲ್ಲವನ್ನೂ ಒತ್ತೆ ಇಡುತ್ತಾ ತಮ್ಮಂದಿರನ್ನು ಸೋತ ಹೆಂಡತಿಯನ್ನೂ ಇಟ್ಟನಲ್ಲ ಪಣಕ್ಕೆ.
ತನ್ನ ಹೆಂಡತಿಯನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ರಾವಣನಂಥವನು ಎದುರು ಹಾಕಿಕೊಳ್ಳುತ್ತೇನೆ ಅಂತ ಪಂಥ ಮಾಡಿ ಹೋಗಿ ಗೆದ್ದು ಬಂದವನು ರಾಮ. ಆದರೆ ತನ್ನ ಹೆಂಡತಿಯನ್ನು ಜೂಜಿಗೆ ಅಡವಿಡುವಾಗ ತಡೆಯುವುದಕ್ಕೆ ವ್ಯಾಸನಿಗೂ ಸಾಧ್ಯವಾಗಲಿಲ್ಲ. ವಾಲ್ಮೀಕಿಯ ಭಾಗ್ಯ ಎಂಥದ್ದು! ಲೋಕಾಪವಾದಕ್ಕೆ ಅಂಜಿ ಸೀತೆಯನ್ನು ವಾಲ್ಮೀಕಿ ಆಶ್ರಮದತ್ತ ಬಿಟ್ಟು ಬಾ ಅಂತ ಲಕ್ಷ್ಮಣನಿಗೆ ಆಜ್ಞೆ ಮಾಡಿದ ರಾಮ, ಕವಿಗೆ ತಾನು ಬರೆಯುತ್ತಿರುವ ಕಾವ್ಯದ ನಾಯಕಿಯನ್ನು ತನ್ನ ಮನೆಯಲ್ಲಿಯೇ ಇಟ್ಟು ಬಾಳಂತನವನ್ನು ಮಾಡುವ ಸೌಭಾಗ್ಯ ಸಿಕ್ಕಿತಲ್ಲ. ನನಗೆ ಅಂಥದ್ಯಾವ ಕ್ಷಣ! ನಾನಾಗಿ ಪ್ರಾರಂಭಿಸದಿದ್ದರೂ ನನ್ನ ನಿಮಿತ್ತವಾಗಿ ಹುಟ್ಟಿದವರನ್ನು ಕೂಡ ಹೀಗೇಕೆ ಮಾಡುತ್ತೀರಿ ಅಂತ ಕೇಳಲಾರದ ಸಂದರ್ಭದಲ್ಲಿ ನಾನಿದ್ದೆ. ಜನ ಹೇಳಬಹುದಲ್ಲ, ನಿಯೋಗವೇ ಆದರೇನಂತೆ, ವ್ಯಾಸನ ಸಂತಾನ ಅಲ್ಲವೇ ಇವರದ್ದು ಅಂತ. ಆದರೆ ತಾಯಿಯ ಸಂಕಲ್ಪ ಗೆದ್ದಿತ್ತು ಎಲ್ಲ ಕಡೆ. ಈ ಯುಗದಲ್ಲಿ ತಾಯಿಯ ಸಂಕಲ್ಪಗಳೇ ಮೆರೆದವು. ಯುದ್ಧ ಮುಗಿದ ಮೇಲೂ ಧೃತರಾಷ್ಟ್ರನನ್ನು ದಾಟಿದ ಮೇಲೆ ಗಾಂಧಾರಿಯತ್ತ ಹೋಗಬೇಕಿತ್ತಲ್ಲ. ಕೃಷ್ಣ ಭೀಮನನ್ನು ಬದುಕಿಸಿದ, ಧೃತರಾಷ್ಟ್ರನ ಆಲಿಂಗನದಿಂದ ತಪ್ಪಿಸಿದ. ಇನ್ನೇನು ಗಾಂಧಾರಿಯಲ್ಲಿ ಹೋಗಿ ಕೈ ಮುಗಿಯಬೇಕು ಧರ್ಮರಾಯ. ಹೋಗುತ್ತಿದ್ದಾನೆ. ತಕ್ಷಣ ನನಗೆ ನೆನಪಾಯಿತು, ತನ್ನ ಮಗನಿಗೆ ಹೇಳಿದ್ದಳು ಗಾಂಧಾರಿ, ಎಲ್ಲಿ ಧರ್ಮವಿದೆಯೋ ಅಲ್ಲಿ ಜಯವಾಗುತ್ತದೆ, ಯತೋ ಧರ್ಮ ತಥೋ ಜಯ. ಮಗ ಹೋಗಿ ಕೇಳುತ್ತಾನೆ, ಆಶೀರ್ವದಿಸು ಅಮ್ಮ, ನಾನು ಯುದ್ಧದಲ್ಲಿ ಜಯಿಸಬೇಕಾಗಿದೆ ಎಂದು. ಧರ್ಮವಿದ್ದಲ್ಲಿ ಜಯವಾಗುತ್ತದೆ ಅಂತ ಹೇಳಿದ ಆ ಮಹಾ ತಾಯಿಗೂ ಕೂಡ 100 ಮಕ್ಕಳನ್ನು ಕಳೆದುಕೊಂಡಂತಹ ಕಷ್ಟ ಕಾಡುತ್ತಿದೆ. ನನ್ನ ಧರ್ಮರಾಯನಿಗೆ ಏನಾದರೂ ಆದರೆ ಎಂಬ ಆತಂಕದಿಂದ ತಡೆ ಗಾಂಧಾರಿ, ತಡೆ ನೀ ಗಾಂಧಾರಿ, ತಡೆ ನೀ ಗಾಂಧಾರಿ, ತಾಪವ ಬಿಡು ನೀ ಗಾಂಧಾರಿ, ತಾಪವ ಬಿಡು ನೀ ಗಾಂಧಾರಿ. ಹಡೆಯದೆ ಹೊಸಗಿದೆ ಒಡಲೊಳ ಸೂಯೆಯ, ಹಡೆಯದೆ ಹೊಸಗಿದೆ ಒಡಲೊಳ ಸೂಯೆಯ, ಹಿಡಿಶಾಪದಿ ಪೀಡಿಸದಿರು ಧರ್ಮವ. ತಡೆ ನೀ ಗಾಂಧಾರಿ, ತಾಪವ ಬಿಡು ನೀ ಗಾಂಧಾರಿ. ಧರ್ಮರಾಯ ಹೋಗಿ ಗಾಂಧಾರಿಯ ಕಾಲನ್ನು ಹಿಡಿದು, ಅಮ್ಮ ನಾವು ಗೆದ್ದಿದ್ದೇವೆ, ನಮ್ಮನ್ನು ಹರಸಬೇಕು ಅಂತ ಬಗ್ಗಿದ್ದಾನೆ. ಆ ಕ್ಷಣದಲ್ಲಿ ನನಗೆ ಗಾಂಧಾರಿಯ ಅಂತರಂಗ ಅರ್ಥವಾಯಿತು. ತಡೆ ಗಾಂಧಾರಿ, ಶಪಿಸಬೇಡ ಅಂತ ಕೇಳಿಕೊಂಡೆ. ಏನು ಮಾಡೋಣ, ನಿನಗೆ ಮಕ್ಕಳು ಬೇಕಿದ್ದರು, ಕಾಯುವುದಕ್ಕೆ ಮನಸ್ಸಿರಲಿಲ್ಲ ನಿನಗೆ. ಹಾಗಾಗಿ ಹೊಸಕಿಕೊಂಡೆ. ಯಾಕೆ? ಅಸೂಯೆಯಿಂದ. ಕುಂತಿ ಹಡೆದಳು ಎಂಬ ಕಾರಣದಿಂದ ನಿನಗೆ ಮಕ್ಕಳೇ ಬೇಡ ಎನ್ನಿಸಿಬಿಟ್ಟಿತಲ್ಲ. ತಾಯ್ತನವನ್ನು ಸ್ಪರ್ಧೆಯಾಗಿಸಿಬಿಟ್ಟೆ ತಾಯಿ ನೀನು. ಮಕ್ಕಳು ಸಹಜವಾಗಿ ಹುಟ್ಟಬೇಕು. ಹುಟ್ಟಿದವರಿಗೆ ಭವಿಷ್ಯವನ್ನು ಕಲ್ಪಿಸುವುದು ನಿಯತಿಗೆ ಬಿಟ್ಟ ವಿಚಾರ. ಹುಟ್ಟಿದವರು ಬದುಕುವುದಿಲ್ಲವೇ? ಸಾವಿರ ಸಂಖ್ಯೆಯಲ್ಲಿ ಹುಟ್ಟಿದವರೆಲ್ಲ ಬದುಕಿದ್ದಾರೆ. ಒಂದು ಗರ್ಭವನ್ನು 2 ವರ್ಷಗಳ ಕಾಲ ಹೊಟ್ಟೆಯಲ್ಲಿ ತಾಳಿಕೊಂಡ ನೀನು ಮತ್ತಷ್ಟು ದಿನ ಕಾದಿದ್ದರೆ ಜಗತ್ತು ಎಂದೂ ಮರೆಯಲಾಗದಂತಹ ಒಂದು ಹೊಸ ಸೃಷ್ಟಿಗೆ ತಾಯಿಯಾಗಿ ಬಿಡುತ್ತಿದ್ದೆಯೇನೋ. ರಘುವಂಶದಲ್ಲಿಯೂ ಹೀಗಾಗಿತ್ತು ಒಮ್ಮೆ. 2 ವರ್ಷಗಳಿಗೂ ಮೀರಿದ ಕಾಲದಲ್ಲಿ ತನ್ನ ಗರ್ಭವನ್ನಿಟ್ಟುಕೊಂಡು ಈ ಗರ್ಭಕ್ಕೆ ಸಮಸ್ಯೆ ಬಂದರೆ ಎಂದು ಅಡಗಿ ಕುಳಿತು ಜನ್ಮ ನೀಡಿದ ಇತಿಹಾಸ ಇದೆ. ಆದರೆ ನಿನಗೆ ಅಧಿಕಾರದ ಸಂಕಲ್ಪವಿತ್ತು. ಇಡೀ ಹಸ್ತಿನಾವತಿಯ ಸಾಮ್ರಾಟಕ್ಕೆ ನನ್ನ ಮಗ ಅರಸನಾಗಬೇಕು ಎಂಬ ಹಂಬಲವಿತ್ತು. ನಿನ್ನ ಈ ಅವಸರದಿಂದ, ಅಸೂಯೆಯಿಂದ ಧರ್ಮರಾಯನಿಗೆ ಪಟ್ಟವಾಗಬೇಕು ಎನ್ನುವುದನ್ನು ನೀನು ಸಿದ್ಧ ಮಾಡಿಬಿಟ್ಟೆ ತಾಯಿ. ನಿನ್ನ ದುಡುಕಿನಿಂದಾಗಿ ಪಟ್ಟ ಧರ್ಮರಾಯನಿಗೇ ಎನ್ನುವುದನ್ನು ಲೋಕಕ್ಕೆ ಹೇಳಿಬಿಟ್ಟೆಯಲ್ಲ. ಬೇಡ ಬೇಡ, ಶಪಿಸಬೇಡ. ಲೋಕದ ಒಳಿತಿಗಾಗಿ ಪಾಂಡವರು ಪಟ್ಟ ಕಷ್ಟ ದೊಡ್ಡದು.
ವನವಾಸ ಅಜ್ಞಾತವಾಸಗಳನ್ನು ಸಹಿಸಿದ್ದಾರೆ. ನಿನ್ನ ಮಕ್ಕಳ ಎಲ್ಲ ದೌಷ್ಟ್ಯವನ್ನು ಅನುಭವಿಸಿದ್ದಾರೆ. ತುಂಬಿದ ಸಭೆಯಲ್ಲಿ ದ್ರೌಪದಿ ನಿನಗಾಗಿ ಕರೆದು ಕೇಳಿದಳಲ್ಲ, ಅಮ್ಮ ಗಾಂಧಾರಿ, ನಿನ್ನ ಮಕ್ಕಳು ನನ್ನ ಸೆರಗಿಗೆ ಕೈ ಇಕ್ಕಿದ್ದಾರೆ, ನೀನು ಹೆಣ್ಣಲ್ಲವೇ ಅಂತ ಕೇಳಿ ಕರೆದಾಗಲೂ ಕೂಡ ತಡೆಯುವುದಕ್ಕೆ ಮುಂದಾಗದೆ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡೆಯಲ್ಲ. ಎಲ್ಲ ಕಷ್ಟಗಳಿಗೂ ಕುರುಡಾಗಿದ್ದೆಯಲ್ಲ ನೀನು. ನಿನ್ನ ಗಂಡನೋ ಆ ಕ್ಷಣದಲ್ಲಿಯೂ ಪಕ್ಕದಲ್ಲಿದ್ದ ಸಂಜಯನಲ್ಲಿ ಕೇಳಿದನಂತೆ, ನನ್ನ ಮಗ ಗೆದ್ದನೆ, ನನ್ನ ಮಗ ಗೆದ್ದನೇ ಎಂದು. ಕುರುಡರಲ್ಲಿ ಎಷ್ಟೆಲ್ಲ ಆಲೋಚನೆಗಳು ತಾಯಿ, ಈಗಲಾದರೂ ನೀನು ತಾಯಿಯಾಗಬೇಕು ಅಂತ ಕೇಳಿಕೊಂಡೆ. ನನ್ನ ಮಾತಿಗೆ ನುಡಿಯಾಡಲಿಲ್ಲ. ಆದರೆ ಕಣ್ಣ ಪಟ್ಟಿಯಲ್ಲಿಯೇ ಕೆಳಗಣ್ಣಿನಲ್ಲಿ ಕಂಡಂತಹ ದೃಷ್ಟಿಯಿಂದಾಗಿ ಧರ್ಮರಾಯನ ಕೈಯ ಉಗುರುಗಳು ಸುಟ್ಟು ಕರಕಲಾದವು. ಎಷ್ಟಿದ್ದೀತು ತಾಯಿಯ ಸಿಟ್ಟು. ಧರ್ಮರಾಯನನ್ನು ಶಪಿಸಬೇಡ ಎನ್ನುವ ಮಾತಿಗೊಪ್ಪಿದರೂ ಕೃಷ್ಣ ನಿನ್ನನ್ನು ಬಿಡುವುದಿಲ್ಲ ಅಂತ ಹೇಳಿದಳು. ನಿನ್ನ ವಂಶ ನಿನ್ನೆದುರೇ ನಿರ್ವಂಶವಾಗಲಿ, ಹೊಡೆದುಕೊಂಡು ಸಾಯಲಿ ಅಂತ ಶಪಿಸಿದಳು. ಸಾದರ ಸ್ವೀಕಾರ ಎಂದು ಕೈ ಮುಗಿದೆ. 100 ಮಕ್ಕಳನ್ನು ಪಡೆದು ಒಬ್ಬನೂ ಬದುಕಲಿಲ್ಲವಾಗಿ ಹೇಗೆ ಸಹಿಸಿಯಾಳು ತಾಯಿ? ಈ ಮೋಹದಿಂದಲ್ಲವೇ ಜಗತ್ತು ಬೆಳೆಯುವುದು? ಕೃಷ್ಣನಿನ ಶಾಪವನ್ನು ಕೃಷ್ಣ ಸ್ವೀಕರಿಸಿದ. ಹೌದು, ಇಷ್ಟೆಲ್ಲ ಆಗುವಾಗ ಎಲ್ಲ ಸಿದ್ಧತೆಯನ್ನು ಮಾಡಿದ ಮೇಲೆಯೂ ಇನ್ನೇನು ಧರ್ಮರಾಯನಿಗೆ ಪಟ್ಟವಾಗಬೇಕು ಎನ್ನುವಾಗ, ಈ ಸ್ಮಶಾನಕ್ಕೆ ನಾನು ಅರಸನಾಗಲೇ, ಯಾವ ಭಾಗ್ಯಕ್ಕಾಗಿ ನಾನು ಸಿಂಹಾಸನವನ್ನೇರಲಿ, ಬೇಡ ಅಂತ ಕುಳಿತುಕೊಂಡ. ಯಾರಿಗೆ ಯಾವಾಗ ಯಾವ ಭಾವ ಕಾಡುತ್ತದೆ ಹೇಳುವುದಕ್ಕಿಲ್ಲ. ನಾನೇ ನಿಂತು ಸಮಾಧಾನವನ್ನು ಹೇಳಬೇಕಾಯಿತು. ಇಷ್ಟೆಲ್ಲ ಮಾಡಿದ್ದು ಯಾಕೆ? ಇಷ್ಟು ಮಾಡಿದುದೇಕೆ ಯೋಚಿಸಿ ನೋಡು. ಇಷ್ಟು ಮಾಡಿದುದೇಕೆ ಯೋಚಿಸಿ ನೋಡು. ಸೃಷ್ಟಿಗೋಸುಗಲಿಲ್ಲ ಜನರ ನೀನಾಳು. ಈ ಸೃಷ್ಟಿಗೋಸುಗ ನಿನ್ನ ಜನರ ನೀನಾಳು. ಥಟ್ಟನೊದಗಿದೆ ಯುದ್ಧ ಯುಗವೇ ಕಾಲಾಳು. ಥಟ್ಟನೊದಗಿದೆ ಯುದ್ಧ ಯುಗವೇ ಕಾಲಾಳು. ಬಿಟ್ಟು ವಿರಕ್ತಿಯ ಬಿಟ್ಟ ನೀನಾಗುವ. ಕಷ್ಟಪಟ್ಟಿಗ ಅನುಜರೊಡನೆ ಮಾತಾಡು. ಕಷ್ಟಪಟ್ಟಿಯ ಅನುಜರೊಡನೆ ಮಾತಾಡು. ನಿಷ್ಠೆಯಿಂದಲೇ ಧರ್ಮ ಬುದ್ಧಿಯುಳ್ಳಾಳು. ಇಷ್ಟು ಮಾಡಿದುದೇಕೆ ಯೋಚಿಸಿ ನೋಡು. ಸೃಷ್ಟಿಗೋಸುಗಲಿದ್ದ ಜನರ, ಈ ಸೃಷ್ಟಿಗೋಸುಗಲಿದ್ದ ಜನರ ನೀ ಆಳು. ಯುಧಿಷ್ಠಿರ, ಇಷ್ಟೆಲ್ಲಾದ ಮೇಲೆ ಈಗ ನಾನು ಅರಸನಾಗಲೊಲ್ಲೆ? ನಡೆದ ಯುದ್ಧಕ್ಕೆ ಸತ್ತವರೆಲ್ಲದಕ್ಕೆ ನಾನೇ ಕಾರಣ ಅಂತ ತಿಳಿದುಕೊಂಡು ಅಕಾಲ ವೈರಾಗ್ಯಕ್ಕೆ ಮನಸ್ಸು ಮಾಡಿದ್ದೀಯಲ್ಲ. ಯಾರು ಬಯಸಿದರು? ಯುದ್ಧ ಆಗಬೇಕೆನ್ನುವುದು ಧರ್ಮರಾಯನ ಹಂಬಲವಲ್ಲ, ಕೇವಲ ಕೌರವನ ಹಂಬಲವೂ ಅದಲ್ಲ. ಯುಗವೇ ಕಾಲಾಳು. ಈ ಕಾಲವೇ ಯುದ್ಧವನ್ನು ಬಯಸಿತ್ತು. ಅದಿಲ್ಲವಾದರೆ ಅಪ್ಪನಿಗೆ ಮದುವೆ ಮಾಡುವುದಕ್ಕಾಗಿ ಭೀಷಣ ಪ್ರತಿಜ್ಞೆಯನ್ನು ಮಾಡಿ ಭೀಷ್ಮನೆನಿಸಿಕೊಂಡವರೂ ಕೂಡ ಮನೆಗೆ ಸೊಸೆಯರನ್ನು ತರಬೇಕು ಎಂದು ಕಾಶಿಯಿಂದ ಮಕ್ಕಳನ್ನು ತಂದಾಗ ಅಂಬೆ ಸುಟ್ಟುಕೊಂಡು ಸಾಯುವಲ್ಲಿ ತಮ್ಮ ಸಾವಿಗೆ ಕಾರಣವನ್ನು ಕಲ್ಪಿಸಿಕೊಂಡಿದ್ದರು. ಚಿರಂಜೀವಿಯಾದಂತಹ ಮಗ ಅವ ಬದುಕುತ್ತಾನೆ ಅಂತ ಗೊತ್ತಿದ್ದರೂ ತನ್ನನ್ನು ಕೊಲ್ಲುವುದಕ್ಕಾಗಿಯೇ
ದೃಷ್ಟದ್ಯುಮ್ನ ಹುಟ್ಟಿದ್ದಾನೆ ದ್ರುಪದನ ಸಂಕಲ್ಪ ಎಂದು ತಿಳಿದೂ ಕೂಡ ತನ್ನ ಸಾವಿಗೆ ತಾನೇ ಪಾಠ ಮಾಡಿದ್ದರು ದ್ರೋಣರು. ದೃಷ್ಟದ್ಯುಮ್ನ ಹಸ್ತಿನಾವತಿಯಲ್ಲಿ ಕಲಿತಿದ್ದ. ಯಾರಿಗೆಲ್ಲ ಸಾವಿನ ನಿರೀಕ್ಷೆ ಇತ್ತು, ಯಾರಿಗೆಲ್ಲರಿಗೂ ಹೋರಾಟದಲ್ಲಿಯೇ ಮುಕ್ತಿ ಪಡೆಯಬೇಕೆಂದಿತ್ತು. ಈ ಕಾಲದಲ್ಲಿ ಯಾರು ಯಾರನ್ನು ರಕ್ಷಿಸಬಲ್ಲರು ಎನ್ನುವ ಮಾತು ಬರಲಿಲ್ಲ. ನಾನು ನೋಡಿದ್ದೇನಲ್ಲ, ಇಂಥವನು ವೀರ, ಇವನು ಮಹಾರಥಿ, ಇವನು ಅತಿರಥಿ ಎನ್ನುವಾಗ ಇಷ್ಟು ಜನರನ್ನು ಕೊಲ್ಲಬಲ್ಲ, ಇಷ್ಟು ಜನರನ್ನು ಎದುರಿಸಬಲ್ಲ, ಇವನ ಸಂಗ್ರಹ ಇಷ್ಟು, ಇವನ ಬತ್ತಳಿಕೆಯಲ್ಲಿ ಇಷ್ಟು ಅಸ್ತ್ರಗಳಿವೆ ಎಂದು ಹೇಳಿದರೆ ವಿನಃ ಇವನು ಇಷ್ಟು ಜನರಿಗೆ ರಕ್ಷಣೆ ಕೊಡಬಲ್ಲ, ಇವರನ್ನು ಬದುಕಿಸಬಲ್ಲ ಎಂಬ ಮಾತು ಬರಲಿಲ್ಲ. ಎಲ್ಲರೂ ಕ್ಷತ್ರಿಯತ್ವದ ಹೆಸರಿನಲ್ಲಿ ಸಾವನ್ನು ಆರಾಧಿಸಿದವರು, ಯುದ್ಧವನ್ನು ನಿರೀಕ್ಷಿಸಿದವರು. ಆದದ್ದರಿಂದ ಯುದ್ಧಕ್ಕೆ ನೀನೇ ಕಾರಣ ಎಂದು ಹೇಳಬೇಡ. ಅಷ್ಟು ದೊಡ್ಡ ಎತ್ತರಕ್ಕೆ ನೀನು ಬೆಳೆದು ನಿಲ್ಲಬಲ್ಲೆಯಾದರೆ ಮತ್ತೆ ಕೃಷ್ಣ ಯಾಕೆ ಬೇಕಿತ್ತು ಹೇಳು? ಹಾಗಾಗಿ ಎಲ್ಲರ ನಿರೀಕ್ಷೆ ಇದೆ. ನಿನ್ನ ತಮ್ಮಂದಿರು ನಿನಗಾಗಿ ಎಲ್ಲವನ್ನೂ ಸಹಿಸಿದ್ದಾರೆ. ಉಪಾಂಶವ್ರತವನ್ನು ಹಿಡಿದು ಏನೇ ಆದರೂ ನಾನು ಸುಮ್ಮನಿರುತ್ತೇನೆ ಎನ್ನುವ ಕಾರಣದಿಂದ ಜೂಜಿನಲ್ಲಿ ಸೋತರೂ ಸುಮ್ಮನಿದ್ದೆಯಲ್ಲ. ಅಜ್ಞಾತ ವನವಾಸವನ್ನು ನಿನ್ನ ಸಂಕಲ್ಪದಿಂದಾಗಿ ನಿನ್ನ ತಮ್ಮಂದಿರು ಅನುಭವಿಸಿದರು. ಜನ ಆಗಳೂ ನಿರೀಕ್ಷೆ ಮಾಡುತ್ತಿದ್ದರು ಧರ್ಮರಾಯನಂತವನೊಬ್ಬ ಅರಸನಾಗಬೇಕು ಎಂದು. ಹಾಗಾಗಿ ನಿಷ್ಠೆಯಿಂದ ಆಳಬೇಕು. ತನ್ನ ಮಕ್ಕಳನ್ನು ಕಳೆದುಕೊಂಡಂತಹ ದ್ರೌಪದಿ ಏನು ಹೇಳುತ್ತಿದ್ದಾಳೆ? ನಮ್ಮ ಭವಿಷ್ಯ ಮುಗಿದಿರಬಹುದು, ಜಗತ್ತಿಗೆ ಭವಿಷ್ಯ ಇದೆ, ರಾಜ್ಯಕ್ಕೆ ಕನಸುಗಳಿದೆ. ಆದದ್ದರಿಂದ ಮುಂದಿನ ಪೀಳಿಗೆಗಾಗಿ ಆದರೂ ಧರ್ಮದ ರಾಜ್ಯವನ್ನು ನಾವು ಕಟ್ಟಬೇಕು, ಆಳಬೇಕು ಎನ್ನುತ್ತಿದ್ದಾಳೆ. ಪಟ್ಟಕ್ಕೆ ಸಿದ್ಧನಾಗಬೇಕು ನೀನು. ಅದಿಲ್ಲವಾದರೆ ಯಾಕೆ ಬೇಕಿತ್ತು? ಇಷ್ಟು ದೀರ್ಘವಾಗಿ ಕೃಷ್ಣ ಮತ್ತೆ ಮತ್ತೆ ಹೇಳಿದನಲ್ಲ ಧರ್ಮದ ಮಾತನ್ನು. ವಿದುರ ಚಿಕ್ಕಪ್ಪ ಕುರುಡನಿಗೇ ಆದರೂ ಧರ್ಮದ ಮಾತನ್ನು ಹೇಳುತ್ತಿದ್ದನಲ್ಲ. ಇಂಥದ್ದನ್ನೆಲ್ಲ ಕೇಳಿದ ಮೇಲೂ ಕೂಡ ನಾನು ನನಗಾಗಿ ನನ್ನ ಸಂಕಲ್ಪ, ನನ್ನ ಇಷ್ಟ ಅಂತ ಹೇಳುವುದಕ್ಕೆ ನಿನಗೆ ಅಧಿಕಾರ ಉಂಟೆ? ಅದಕ್ಕೆ ಹೇಳುವುದು ಧರ್ಮವನ್ನು ನಿಷ್ಠೆಯಿಂದ ಬದುಕಿಸಬೇಕು, ಆಳಬೇಕು ನೀನು. ನಾವೆಲ್ಲರೂ ಸಿದ್ಧರಾಗಿದ್ದೇವೆ ಧರ್ಮರಾಯನಿಗೆ ಪಟ್ಟ ಕಟ್ಟುವುದಕ್ಕಾಗಿ. ಜಗತ್ತು ನಿರೀಕ್ಷೆ ಮಾಡಿದೆ. ಯುದ್ಧ ಮುಗಿದರೂ ಬದುಕು ಮುಗಿದಿಲ್ಲ. ಮುಂದಿನ ಬದುಕನ್ನು ಬದುಕಿಸುವುದಕ್ಕಾಗಿ ಯುದ್ಧದಲ್ಲಿ ಆಗಿ ಹೋದಂಥ ಅನಾಹುತಗಳನ್ನು ಮತ್ತೆ ಮತ್ತೆ ನೆನಪಿಸುವುದಕ್ಕಾಗಿ ಯೋಗ್ಯವಾಗಿ ಬದುಕಿ ಅಂತ ಹೇಳುವುದಕ್ಕಾಗಿ ಧರ್ಮರಾಯ ಬದುಕಬೇಕು. ನಿನ್ನ ತಾಯಿ ನಿನ್ನನ್ನು ಪಡೆದದ್ದು ಧರ್ಮವನ್ನು ಭೂಮಿಯಲ್ಲಿ ನಿಲ್ಲಿಸುವುದಕ್ಕಾಗಿ, ಸನ್ಯಾಸ ಸ್ವೀಕಾರಕ್ಕಾಗಿ ಅಲ್ಲ. ಆದದ್ದರಿಂದ ಭೀಮ ಈಗಲೂ ಗಟ್ಟಿ ಇದ್ದಾನೆ. ಅರ್ಜುನನ ಕೈಯಲ್ಲಿ ಗಾಂಡೀವವಿದೆ. ಕೃಷ್ಣ ನಮ್ಮ ಜೊತೆಗಿದ್ದಾನೆ. ಏರು, ಸಿಂಹಾಸನವನ್ನು ಏರು, ನಾವಿದ್ದೇವೆ ಸ್ವಸ್ತಿವಾಚನಕ್ಕೆ ಅಂತ ಹೇಳಿ ಧರ್ಮರಾಯನನ್ನು ನಿಲ್ಲಿಸಿದೆ. ಇಷ್ಟಕ್ಕೂ ಉದ್ದಕ್ಕೂ ಕಥೆಯಲ್ಲಿ ಹೇಳಿದವರೆಲ್ಲ ಮತ್ತೆ ಮತ್ತೆ ನನದದ್ದೇನನ್ನು? ಧರ್ಮ ಬೇಕು ಅಂತ. ಮನುಷ್ಯರ ಬದುಕನ್ನು ನೇಯುವುದಕ್ಕೆ ಧರ್ಮವೆಂಬ ನೂಲಿಲ್ಲದಿದ್ದರೆ ಹೇಗೆ ಸಾಧ್ಯ? ಯಾಕೆಂದರೆ ಗಳಿಸಿದ ಅರ್ಥ, ಅನುಭವಿಸಿದ ಕಾಮಕ್ಕೆ ಯಾವುದು ಪ್ರಮಾಣ ಅಂತ ಕೇಳಿದರೆ ಧರ್ಮ. ಅದನ್ನು ನಿರ್ದೇಶಿಸುವುದು ಯಾವುದು? ಅದು ಧರ್ಮ ಅಂತ. ಹಾಗೆ ನಾನು ನನ್ನ ಕಥೆಯುದ್ದಕ್ಕೂ ಕೂಡ ಧರ್ಮದ ಕುರಿತು ಮಾತಾಡುತ್ತಲೇ ಬಂದಿದ್ದೇನೆ. ತೋಳೆತ್ತಿ ಹೇಳುತ್ತಿದ್ದೇನೆ ಧರ್ಮ ಬೇಕು ಎಂದು. ತೋಳೆತ್ತಿ ಜನರತ್ತ ಕೈ ಬೀಸಿ ಕೂಗಿದೆನು, ತೋಳೆತ್ತಿ ಜನರತ್ತ ಕೈ ಬೀಸಿ ಕೂಗಿದೆನು. ಕೇಳಿಲ್ಲ ಧರ್ಮಾರ್ಥಶ್ಚ ಕಾಮಶ್ಚ, ಧರ್ಮಾರ್ಥಶ್ಚ ಕಾಮಶ್ಚ ಪಾಲಿಸದ ನಡೆಯುವರು ಬಾಳಲ್ಲಿ ಈ ಸತ್ಯ ಮೇಳೈಸಲಾರದಿಕೆ. ಬಾಳಲ್ಲಿ ಸತ್ಯ ಮೇಳೈಸಲಾರದು ಹೇಗೆ? ಆ
ಬದುಕನ್ನು ಸಾಗಿಸುವುದಕ್ಕೆ ಧರ್ಮ ಸಿದ್ಧವಿದೆ. ಎಷ್ಟು ರೀತಿಯ ಶಾಸನಗಳು, ಎಷ್ಟು ರೀತಿಯ ಸಿದ್ಧಾಂತಗಳು ಎಲ್ಲವೂ ಹೇಳುತ್ತಿರುವುದಿದೆ. ಪಂಚೇಂದ್ರಿಯಗಳ ಅನುಭವಕ್ಕೆ ದಕ್ಕುವ ಬದುಕು ಬದುಕಲ್ಲ, ಅದನ್ನು ಮೀರಿದ ಸತ್ಯವೊಂದಿದೆ. ಅದರ ಧ್ಯಾನವನ್ನು ಮರೆಯದೆ ಪಂಚೇಂದ್ರಿಯಗಳಿಂದ ಲಭ್ಯವಾದಂತಹ ಸಂಗತಿಗಳನ್ನು ನಾವು ಅನುಭವಿಸಬೇಕು. ಅರ್ಥವನ್ನು ಗಳಿಸಬೇಕು. ಅದು ಸಾಧನ. ಯಾಕಾಗಿ? ಕಾಮಕ್ಕಾಗಿ. ಹುಟ್ಟಿದ ಆಸೆಯನ್ನು ಪೂರೈಸಿಕೊಳ್ಳುವುದಕ್ಕೆ ಯಾವೆಲ್ಲ ಸಾಧನಗಳು ಬೇಕೋ, ಸಮೃದ್ಧಿ ಬೇಕೋ, ಅದನ್ನು ಗಳಿಸಿಕೊಳ್ಳಬೇಕು. ಗಳಿಸಿಕೊಳ್ಳುವುದಕ್ಕೆ ಹಾದಿಯೇನು? ಧರ್ಮ. ಏನದು ಅಂತ ಕೇಳಿದರೆ, ಇದು ನನ್ನದು, ನಾನು ಗಳಿಸಿದ್ದೇನೆ, ಇನ್ನೊಬ್ಬರಿಗೆ ಅನ್ಯಾಯವಾಗದ ರೀತಿಯಲ್ಲಿ ನಾನು ಗಳಿಸಿಕೊಂಡಿದ್ದೇನೆ. ಕಾಡಿನ ನ್ಯಾಯವನ್ನಲ್ಲ, ನಾಡಿನ ನ್ಯಾಯದಂತೆ ನಾನು ಗಳಿಸಿದ್ದೇನೆ, ನಾನು ಅನುಭವಿಸಿದ್ದೇನೆ. ಮತ್ತು ಅನುಭವದಿಂದ ಅನುಭವಕ್ಕೆ ದಾಟುವಾಗ ಮುಕ್ತಿಗೆ ಮನಸ್ಸು ಮಾಡಿದ್ದೇನೆ. ಯಾಕೆ? ನಾನು ಅನ್ಯಾಯವನ್ನು ಮಾಡಿಲ್ಲವಾದದ್ದರಿಂದ ನನ್ನ ಅನುಭವದಿಂದ ನನಗೆ ಬಿಡುಗಡೆ ಸಾಧ್ಯ, ನನ್ನ ಆಸೆಗಳಿಂದ ನನಗೆ ಬಿಡುಗಡೆ ಸಾಧ್ಯ. ಆಸೆಯನ್ನು ಅನುಭವಿಸುತ್ತಲೇ ಇದ್ದರೆ ಬಿಡುಗಡೆಯಾಗುವುದಿಲ್ಲ. ಅಗ್ನಿಗೆ ತುಪ್ಪವನ್ನು ಹೊಯ್ದಂತೆ ಆಸೆ ಮತ್ತೆ ಮತ್ತೆ ಭುಗಿಲೆದ್ದು ನಮ್ಮನ್ನು ನುಂಗಿಬಿಡುತ್ತದೆ. ಅದಲ್ಲ, ದೇವರು ಕೊಟ್ಟಂತಹ ಕಾಯ ಇದು ಪ್ರಸಾದ ಕಾಯ. ಇದನ್ನು ಹೇಗೆ ಮಾಡಬೇಕು? ಕಾಯವಾಗಿ ತನುವಾಗಿ ಬೆಳೆದು ನಿಂತಿದ್ದು ಶರೀರವಾಗಿ ಬಿದ್ದು ಹೋಗುತ್ತದೆ, ಗೊತ್ತಿರುವ ಸಂಗತಿ. ಹಾಗಿದ್ದರೆ ಬಿದ್ದು ಹೋಗುವುದು ಶರೀರವಾದರೆ ಉಳಿಯುವುದು ಯಾವುದು? ಅದು ಆತ್ಮ. ಈ ಆತ್ಮದ ಹಸಿವೆಗೊಂದಷ್ಟನ್ನು ಕೊಡಬೇಕಲ್ಲ, ಅದನ್ನು ಹೇಗೆ ಕೊಡ್ತೀರಿ ಅಂತ ಕೇಳಿದರೆ, ನೋಡಿದರೆ ಇದು ತಿಳುವಳಿಕೆಯವರೆಗೆ ಬರುತ್ತದೆ, ಆದರೆ ಕಾರ್ಯದಲ್ಲಿ ಒಗ್ಗುವುದಿಲ್ಲ. ಮನಸ್ಸು ಎಲ್ಲಿಯೋ ಕಳ್ಳತನದಿಂದ ಒಂದು ಸುಖವನ್ನು ಕಸಿದುಕೊಳ್ಳುವುದಕ್ಕೆ ಮನಸ್ಸು ಮಾಡುತ್ತದೆ. ಬುದ್ಧಿ ಎರಡಾಗಿ ವಿಚಾರಿಸುತ್ತದೆ. ಅಹಂಕಾರ ಪ್ರತಿಷ್ಠಿತವಾಗಿ ನಿಂತುಕೊಂಡು ಬಿಡುತ್ತದೆ. ಇದು ನನ್ನದು, ನಾನು ಹೋದರೇನಂತೆ, ಸಾಮ್ರಾಜ್ಯ ನನ್ನದಾಗಬೇಕು. ಯಾಕೆ? ಸಾಯುವುದಕ್ಕೂ ಸಿದ್ಧ. ಯಾವುದಕ್ಕಾಗಿ? ಬದುಕುವುದಕ್ಕಾಗಿ. ಇದೆಷ್ಟು ವಿಚಿತ್ರವಪ್ಪ! ಬದುಕುವ ಆಸೆಯೇ ಸಾವಿಗೂ ಸಿದ್ಧ ಮಾಡಿಬಿಡುತ್ತದೆ ಎನ್ನುವ ಕಾರಣದಿಂದಲೇ ಇಷ್ಟು ದೊಡ್ಡ ಯುದ್ಧ ನಡೆಯಿತು. ಬದುಕುವುದಕ್ಕೆ ತಿಳಿಯದೆ ಸಾಯುವುದಕ್ಕೆ ಸಿದ್ಧರಾದರಲ್ಲ ಎಲ್ಲ. ಮತ್ತೆ ಮತ್ತೆ ಹೇಳುತ್ತಿದ್ದೇನೆ ಲೋಕಕ್ಕೆ, ಅಗೋ ಧರ್ಮದಂತೆ ಬದುಕಿದರೆ ಕಷ್ಟವಿಲ್ಲ. ಈಗಾಗಲೇ 1000 ಜನ ಬದುಕಿ ತೋರಿಸಿದ್ದಾರೆ. ಹೇಗೆ ಬದುಕುವುದು? ಮತ್ತೊಂದು ಹೊಸ ಪ್ರಯೋಗ ಮಾಡಬೇಕಿಲ್ಲ ನಾವು ಅಂತ. ಆದರೆ ಲೋಕಕ್ಕದು ಇಷ್ಟ ಇಲ್ಲ. ಲೋಕದ ಚೇಷ್ಟೆಯಲ್ಲಿ ಎಲ್ಲರಿಗೂ ಅನ್ನಿಸುತ್ತದೆ, ಒಬ್ಬನೇ ಇದ್ದಾಗ ನಾನು ಮತ್ತೊಬ್ಬನಿಗೆ ಮೋಸ ಮಾಡಬಲ್ಲೆ ಅಂತ. ಅದು ಅವರಿಗೇ ಮೋಸ ಮಾಡಿಕೊಳ್ಳುವ ಹೊಸ ವಿಧಾನ ಎನ್ನುವುದು ಅರ್ಥವಾಗುವುದಿಲ್ಲವಲ್ಲ. ಈ ಒಗಟಿದೆಯಲ್ಲ, ಇದಕ್ಕೇನು ಹೇಳೋಣ ಅಂತಂದರೆ, ಮತ್ಸ್ಯಕನ್ಯೆಯ ಮಗನಿಗೆ ನೆನಪಾಗುವುದು ಅದೇ ರೂಪಕ. ಹೊತ್ತು ನಡೆವಳು ಹೆಣ್ಣನ ಬುಟ್ಟಿಯ, ಹೊತ್ತು ನಡೆವಳು ಹೆಣ್ಣನ ಬುಟ್ಟಿಯ, ಮತ್ಸ್ಯಕನ್ಯೆಯ ಮುಡಿಗೆ ಮಲ್ಲಿಗೆ, ಮತ್ಸ್ಯಕನ್ಯೆಯ ಮುಡಿಗೆ ಮಲ್ಲಿಗೆ, ಹೊತ್ತ ಹೊರಗೆ ತೆಸೆದು ಬೀರಲಿ, ಹೊತ್ತ ಹೊರಗೆ ತೆಸೆದು ಬೀರಲಿ, ಮುತ್ತಿರುವ ವಾಸನೆಯನು ಹೊತ್ತು ನಡೆವಳು ಹೆಣ್ಣನ ಬುಟ್ಟಿಯ, ಮತ್ಸ್ಯಕನ್ಯೆಯ ಮುಡಿಗೆ ಮಲ್ಲಿಗೆ, ಹೊತ್ತ ಹೊರಗಿದ್ದೆಸೆದು ಬೀರಲಿ, ಮುತ್ತಿರುವ ವಾಸನೆಯನು.
ಬದುಕಿನ ಇಷ್ಟವನ್ನು ಈಡೇರಿಸಿಕೊಳ್ಳುವಾಗಲೂ ಕೂಡ ಇಲ್ಲಿ ಧರ್ಮದ ಆಲೋಚನೆಯೊಂದು ಎಲ್ಲರಿಗೂ ಬರ್ತದೆ. ಕೌರವನು ಹೇಳಿದನಲ್ಲ, ನನಗೆ ಧರ್ಮ ಗೊತ್ತಿಲ್ಲ ಅಂತಲ್ಲ, ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮ್ಯಧರ್ಮಂ ನಚಮೇ ನಿವೃತ್ತಿ, ಭಂಡತನ. ಅದನ್ನು ಪ್ರಾಮಾಣಿಕ ಅಂತ ಅವನ ಪಕ್ಷದವರು ಹೇಳ್ತಾ ಇದ್ದರು. ನಮ್ಮ ಕೌರವ ಎಷ್ಟು ಪ್ರಾಮಾಣಿಕ, ನನಗೆ ಗೊತ್ತುಂಟು ಆದರೆ ಅನುಸರಿಸುವುದಿಲ್ಲ ಅಂತ ಹೇಳಿದನಲ್ಲ ಅಂತ. ಲೋಕಕ್ಕೆ ಒಳಿತಾಯಿತೆ ಇದರಿಂದ? ನನಗನ್ನಿಸುತ್ತದೆ, ಮೀನನ್ನು ಮಾರುವುದಕ್ಕಾಗಿ ಹೊರಟವಳು ಬುಟ್ಟಿಯಲ್ಲಿ ಮೀನನ್ನು ಹೊತ್ತಿದ್ದಾಳೆ. ಅದು ಜೀವಂತವಿದ್ದದ್ದಲ್ಲ. ಅದು ಎಂಥದ್ದು? ಅದು ಸತ್ತ ಮೀನುಗಳನ್ನು ಹೊತ್ತು ಹೊರಟಿದ್ದಾಳೆ. ಯಾಕೆ? ಹೊಟ್ಟೆಗೆ ಬೇಕಲ್ಲ. ಅಂದರೆ ನಾವು ಬದುಕುವುದಕ್ಕೆ ಬೇಕಾದ ಆಹಾರವಾಗಿ ನಮಗೆ ದಕ್ಕುತ್ತಿರುವುದು ಸತ್ತ ಮೀನುಗಳು. ಅದರ ವಾಸನೆ ಎಂಥದ್ದು? ಬದುಕಿದವರಿಗೆ ಕಷ್ಟವಾಗುವ ರೀತಿ ಎಂಥದ್ದು? ಹಾಗಾಗಿ ಏನು ಮಾಡೋಣ ಅಂತ ಆಲೋಚಿಸುತ್ತಿರುವಾಗ ಅವಳು ಸೌಂದರ್ಯದ ಆಸೆಯಿಂದ ಮುಡಿಗೊಂದು ಮಲ್ಲಿಗೆಯನ್ನು ಮುಡಿದಿದ್ದಾಳೆ. ಹೆಣ್ಣಲ್ಲವೇ ಅವಳು? ಅದರ ವಾಸನೆ ಅವಳ ಮೂಗಿಗೂ ತಟ್ಟದು ಮೀನಿನ ಕಾರಣದಿಂದ. ಅವಳೆದುರಿನಲ್ಲಿ ಮೀನನ್ನು ವಿಕ್ರಯಿಸುವುದಕ್ಕೆ ಬಂದ ಅವಳೊಡನೆ ಕ್ರಯಕ್ಕೆ ತಗೊಳ್ಳುವವರಿಗೂ ಕೂಡ ಮುಡಿಯಲ್ಲಿರುವ ಮಲ್ಲಿಗೆಯ ವಾಸನೆ ಹತ್ತದು. ಆದರೂ ಕಾಣುತ್ತದಲ್ಲ ಕಣ್ಣಿಗೆ. ಓಹ್, ಮಲ್ಲಿಗೆ ಇದೆ, ಅದು ಕೆಳಗಿಲ್ಲ, ಮುಡಿಯ ಮೇಲಿದೆ. ಮೂಗಿಗೆ ಹಿಡಿದು ನೋಡುವುದಕ್ಕುಂಟೆ? ಇಲ್ಲ. ಧರ್ಮ ಬೇಕು ಅಂತ ಎಲ್ಲರಿಗೂ ಅನ್ನಿಸುತ್ತದೆ. ಅದು ಮುಡಿಯಷ್ಟು ಎತ್ತರಕ್ಕಿರಬೇಕು ಅಂತಲೂ ಅನ್ನಿಸುತ್ತದೆ. ಆದರೆ ತಿನ್ನುವುದಕ್ಕೆ ಮೀನು ಬೇಕಲ್ಲ. ಹಾಗಾಗಿ ಈ ವಾಸನೆಯನ್ನು ದಾಟಿ ಮಲ್ಲಿಗೆಯ ವಾಸನೆಗೆ ಮೂಗನ್ನು ತೆರೆದುಕೊಳ್ಳುವುದಕ್ಕೆ ಯಾವಾಗ ಅವಕಾಶ? ಈ ಬದುಕು, ಆ ತತ್ವವು ಒಟ್ಟಿಗೂಡುವುದು ಯಾವಾಗ? ಒಂದು ಕ್ಷಣ ತಲೆಯ ಬುಟ್ಟಿಯನ್ನು, ತಲೆಯ ಭಾರವನ್ನು ಕಿತ್ತೊಗೆದು ಒಂದು ಕ್ಷಣ ಮುಡಿಗಿರುವ ಮಲ್ಲಿಗೆಯನ್ನು ಮೂಗಿಗೆ ಹಿಡಿಯುವುದಂತೆ ಯಾವಾಗ ಆದೀತು? ವಾಸನೆಯನ್ನು ಬಿಟ್ಟಲ್ಲಿ ವ್ಯಾಸನಿಗೆ ಹುಟ್ಟು. ಮತ್ಸ್ಯಗಂಧಿ ವಾಸನೆ, ಯೋಜನ ಗಂಧವು ವಾಸನೆಯೇ. ಅದನ್ನು ಬಿಟ್ಟು ಬದುಕುವಂತಹ ಲೋಕದ ಹಂಬಲ ಎಂದು ಕೈಗೂಡೀತು? ಯಾರಿಗೆ ಸಿಕ್ಕೀತು ಅಂಥ ಅವಕಾಶ? ನನ್ನ ಕೃಷ್ಣ ಬದುಕಿ ತೋರಿದ್ದಾನೆ. ಅದನ್ನು ಲೋಕ ಅನುಸರಿಸೀತೆ. ವ್ಯಾಸ ಹೇಳುವುದು ದೊಡ್ಡದಲ್ಲ, ಬದುಕಿ ತೋರಿದವರಿದ್ದಾರಲ್ಲ ಅವರನ್ನು ನೋಡಿ ಬದುಕುವುದಕ್ಕೆ ಸಿದ್ಧವಾದೀತೆ ಜಗತ್ತು. ನನ್ನ ಇತಿಹಾಸ ಕಾವ್ಯವಾಗಿ ಲೋಕಕ್ಕೆ ಸಂದೀತೆ. ಕಾಲಾಯ ತಸ್ಮೈ ನಮಃ. ಭಾರತವ ತೋರಿದಗೆ, ಭಾರತವ ಕದಿಸಿದಗೆ, ಭಾರತವ ತೋರಿದಗೆ, ಭಾರತ